ಇನ್ವೆಸ್ಟ್ಮೆಂಟ್ ಇಸ್ ಅ ಇನ್ಫಾರ್ಮೇಶನ್. ಯಾರತ್ರ ಜಾಸ್ತಿ ಇನ್ಫಾರ್ಮೇಶನ್ ಇದೆ ಅವ್ನು ಜಾಸ್ತಿ ದುಡ್ಡು ಮಾಡ್ತಾನೆ. ಯಾಕಂದ್ರೆ ಜನಗಳು ಯಾವಾಗ ಬೇಸತ್ತು ಬಿಡ್ತಾರೆ, ಮಾರ್ಕೆಟ್ ಇಷ್ಟ ಇಲ್ಲ ಅದು ಇದು ಅಂತ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್. ಯಾಕಂದ್ರೆ ಯಾರು ಅದ್ರ ಕಡೆ ಗಮನ ಕೊಡ್ತಾ ಇರಲ್ಲ. ನಿಫ್ಟಿನೇ 15% CAGR ರಿಟರ್ನ್ ಕೊಟ್ಟಿದೆ. ಇದು ಸಾಕಾಗಿಲ್ಲ, ಇವಾಗ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಈಗ US ಮಾರ್ಕೆಟ್ ಸ್ವಲ್ಪ ಮೇಲ್ ಹೋಗ್ತಾ ಇದೆ ಬಿಕಾಸ್ ಆಫ್ NVIDIA AI ಇಂದ. ನಾನು ಅಲ್ಲಿ ದುಡ್ಡು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ, ತೆಗೆದು FD ನಲ್ಲಿ ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ಟೈಮ್ ಇನ್ವೆಸ್ಟ್ ಮಾಡಿ, ಹೇಳ್ತೀನಿ ಕೇಳಿ. ಇವಾಗ ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿ ಕೂತ್ಕೊಂಡು ಸ್ಟಡಿ ಮಾಡಿ. ಈಗ ತುಂಬ ಜನ ಮಾಡಲ್ಲ, ಎಲ್ಲರೂ ಮಾರ್ಕೆಟ್ ಮೇಲ್ ಹೋದಾಗಲೇ ಮಾಡೋದು. ಈವನ್ ನಮ್ಮ ವೀಡಿಯೋಸ್ಗೂ ಲೈಕ್ಸ್ ಯಾವಾಗ ಬರುತ್ತೆ, ವ್ಯೂಸ್ ಯಾವಾಗ ಬರುತ್ತೆ ಅಂದರೆ ಮಾರ್ಕೆಟ್ ಮೇಲೆ ಇರಬೇಕಾದ್ರೆ. ಆ ಟೈಮಲ್ಲಿ ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡೋಕ್ಕೆ ಬೇಜಾರಾಗ್ತಿರುತ್ತೆ. ಇವಾಗ ಸ್ಟಾಕ್ ಮಾರ್ಕೆಟ್ ಫಾಸ್ಟಾಗಿ ರಿಯಾಕ್ಟ್ ಮಾಡುತ್ತೆ. ವೆನಿಜುಲಾ ಅಟ್ಯಾಕ್ ಆಯಿತು ಅಂದರೆ ಪಟ್ ಅಂತ ರಿಯಾಕ್ಟ್ ಮಾಡುತ್ತೆ, ಇನ್ನೊಂದೇನಕ್ಕೋ ಪಟ್ ಅಂತ ರಿಯಾಕ್ಟ್ ಮಾಡುತ್ತೆ. ಇದರಿಂದ ನಿಜವಾಗ್ಲೂ ಲಾಭ ಆಗೋದು ಲಾಂಗ್ ಟರ್ಮ್ ಇನ್ವೆಸ್ಟರ್. ನಾನು ರೀಸೆಂಟ್ಲಿ ರೆಡಿಟಲ್ಲಿ ಒಂದು ಪೋಸ್ಟ್ ನೋಡಿದೆ. ಆ ಪೋಸ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಏನಂದರೆ ಅಲ್ಲೊಬ್ಬರು ಪೋಸ್ಟ್ ಮಾಡಿದ್ದಾರೆ, ಸೆಲ್ಲಿಂಗ್ ಮೈ ಮ್ಯೂಚುವಲ್ ಫಂಡ್ ವಿಚ್ ಆರ್ ಪ್ರಾಫಿಟ್ ಅಂಡ್ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ FD. Have been investing in a mutual fund from the 2017, but recently I have lost confidence in Indian market and economy and Indian government. Mutual funds are pouring lot of retail money to support this market. I will only come back once Nifty crosses 28k. I will happily miss this 20,000 points in the near term, but I don't see Nifty going anywhere. I'm kind of lost confidence. My portfolio is roughly 4.8 crore. I will put some percentage in a US stock as well, at least as much better companies than India. Indian government itself publishing fake data. How should I believe in Indian economy, Indian market ಅಂಡ್ ಇಂಡಿಯನ್ ಗೌರ್ಮೆಂಟ್? ಆ್ಯಕ್ಚುಲಿ ಈ ಪೋಸ್ಟ್ ನೋಡಿ ನನಗೆ ಏನು ಅನಿಸ್ತು ಅಂದರೆ, ಇವ್ರು ಏನು ಹೇಳ್ತಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವ್ರು ಏನು ಹೇಳ್ತಿದ್ದಾರೆ, ಇವರು ಲಾಸ್ಟ್ 2017 ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ 1-2 ವರ್ಷದಿಂದ ಮಾರ್ಕೆಟ್ ಮೇಲೋಗ್ಲಿರೋದು ಕಾರಣದಿಂದ ಇವ್ರಿಗೆ ಬೇಸತ್ಬಿಟ್ಟು ಆ ದುಡ್ಡನ್ನ ತೆಗೆದ್ಬಿಟ್ಟು FD ನಲ್ಲಿ ಇಡ್ತೀನಿ ಅಂತ ಹೇಳ್ತಿದ್ದಾರೆ. ಒನ್ಸ್ ನಿಫ್ಟಿ 28,000 ರೀಚ್ ಆದಮೇಲೆ ನಾನು ದುಡ್ಡು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಈ ಥರ ಎಲ್ಲ ಕಾಮೆಂಟ್ ನಮಗೆ ಯಾವಾಗೆಲ್ಲ ಸಿಗುತ್ತೆ ಅದು ನಮಗೆ ಪಾಸಿಟಿವ್ ವೈಬ್ಸ್ ಇದ್ದಂಗೆ. ಯಾಕಂದರೆ 2017 ಮಾರ್ಕೆಟ್ ನಿಜವಾಗ್ಲೂ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಜಸ್ಟ್ ನಾನು ನಿಫ್ಟಿದೆ ತೋರಿಸ್ತೀನಿ ನೋಡಿ. ನಿಫ್ಟಿ 50 ಅಂತ ನೀವು ಗೂಗಲಾಗಿ ಸರ್ಚ್ ಮಾಡಿದ್ರೆ ನಿಫ್ಟಿ 50 ಓಪನ್ ಆಗುತ್ತೆ. ಏನು ಮಾಡಿ, ಮ್ಯಾಕ್ಸ್ ಅಂತ ಹೊಡೀರಿ. ಮ್ಯಾಕ್ಸ್ ಅಂತ ಹೊಡೆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ 2017 ನಿಫ್ಟಿ ಎಷ್ಟಿತ್ತು ಅಂತ. 2017 ನಿಫ್ಟಿ 8,300 ಇತ್ತು. 8,300 ಇವಾಗ 25,000-26,000 ಇದೆ. CAGR ಕ್ಯಾಲ್ಕುಲೇಟರಲ್ಲಿ ಹೋಗಿ ಚೆಕ್ ಮಾಡಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ. 8,300 26,000 ಎಷ್ಟು ವರ್ಷ ಆಗಿದೆ? 8 ವರ್ಷ ಆಗಿದೆ. 8 ವರ್ಷಕ್ಕೆ ಎಷ್ಟು ರಿಟರ್ನ್ ಕೊಟ್ಟಿದೆ? 15% CAGR ರಿಟರ್ನ್ ಕೊಟ್ಟಿದೆ ನಿಫ್ಟಿನೇ 15% CAGR ರಿಟರ್ನ್ ಕೊಟ್ಟಿದೆ. ಇದು ಸಾಕಾಗಿಲ್ಲ, ಇವಾಗ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಈಗ US ಮಾರ್ಕೆಟ್ ಸ್ವಲ್ಪ ಮೇಲ್ ಹೋಗ್ತಾ ಇದೆ ಬಿಕಾಸ್ ಆಫ್ NVIDIA AI ಇಂದ. ನಾನು ಅಲ್ಲಿ ದುಡ್ಡು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ, ತೆಗೆದು FD ನಲ್ಲಿ ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಈ ಥರ ಸ್ಟೇಟ್ಮೆಂಟ್ ಬರುತ್ತೆ, ನನ್ನ ಪ್ರಕಾರ ಅದು ಬುಲ್ ಮಾರ್ಕೆಟ್ ಸಿಗ್ನಲ್ ಇದ್ದಂಗೆ. ಯಾಕಂದರೆ ಜನಗಳು ಯಾವಾಗ ಬೇಸತ್ತು ಬಿಡ್ತಾರೆ, ಮಾರ್ಕೆಟ್ ಇಷ್ಟ ಇಲ್ಲ ಅದು ಇದು ಅಂತ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್. ಯಾಕಂದರೆ ಯಾರು ಅದ್ರ ಕಡೆ ಗಮನ ಕೊಡ್ತಾ ಇರಲ್ಲ. ಪರಾಗ್ ಪಾರಿಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬೆಸ್ಟ್ ಟೈಮ್ ಟು ಬೈ ಸ್ಟಾಕ್ ವೆನ್ ಯು ಡೋಂಟ್ ಫೀಲ್ ಲೈಕ್ ಬೈಯಿಂಗ್. ಅಂದ್ರೆ ಯಾವಾಗ ಒಂದು ಸ್ಟಾಕ್ನ ಬೈ ಮಾಡಬೇಕಂದ್ರೆ ನಿಮಗೆ ಅನಿಸ್ಬಾರ್ದು, ಇಲ್ಲಿ ದುಡ್ಡು ಹಾಕಿದ್ರೆಲ್ಲ ಇದಾಗುತ್ತೆ, ಮೇಲೆ ಹೋಗ್ತಿಲ್ಲ, ಈ ಥರ ನಿಮಗೆ ಅನಿಸ್ಬೇಕು. ಅವಾಗ ದುಡ್ಡು ಹಾಕಿದ್ರೆ ನೀವು ದುಡ್ಡು ಮಾಡ್ತೀರಾ. ಯಾಕಂದ್ರೆ ಅಂತ ಟೈಮಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳು ತುಂಬಾ ಚೀಪಾಗಿ ಸಿಗ್ತಾ ಇರ್ತವೆ. ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ರಿಸರ್ಚ್. ತುಂಬಾ ಕಂಪ್ನಿಗಳು ಚೀಪ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇರ್ತವೆ. ಯಾರಿಗೂ ಬೇಕಾಗಿರಲ್ಲ, ಯಾರಿಗೂ ಬೇಕಾಗಿಲ್ಲದನ್ನ ನಾವು ಹೋಗಿ ಇನ್ವೆಸ್ಟ್ ಮಾಡಿದಾಗ ನಾಳೆ ಒಂದು ದಿವಸ ಅವ್ರಿಗೆ ಬೇಕಾದಾಗ ಅವ್ರು ಬಂದು ಇನ್ವೆಸ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಸ್ಟಾಕ್ ಮೇಲೆ ಹೋಗಿರುತ್ತೆ, ನಾವು ದುಡ್ಡು ಮಾಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೋವಿಡ್ ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಸ್ಟಾಕ್ಸು ಕೆಳಗೆ ಬಿದ್ದಿದ್ವಲ್ಲ, ಅವಾಗ ತುಂಬ ಚೀಪ್ ಆಗಿದ್ವು. ನಾನು ಆ ಟೈಮಲ್ಲಿ NBCCನ ಬೈ ಮಾಡಿದ್ದೆ. NBCC ಪ್ರೈಸ್ ನನಗೆ ಗೊತ್ತಿಲ್ಲ, ಬಿಕಾಸ್ ಸ್ಪ್ಲಿಟ್ಟು ಬೋನಸ್ ಎಲ್ಲ ಕೊಟ್ಬಿಟ್ಟು ಪ್ರೈಸ್ ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಾರ್ಕೆಟ್ ಕ್ಯಾಪ್ ಗೊತ್ತಿದೆ. ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 1,500 ಕೋಟಿ ಇತ್ತು. ಅವಾಗ ಅರೌಂಡ್ 1,400-1,500 ಕೋಟಿ ಇತ್ತು. ಬಟ್ NBCC ಬ್ಯಾಲೆನ್ಸ್ ಶೀಟಲ್ಲಿ 1,300 ಕೋಟಿ ಕ್ಯಾಶ್ ಇತ್ತು, ಅಂದರೆ ಇನ್ವೆಸ್ಟ್ಮೆಂಟ್ ಇತ್ತು. ಆ ಇನ್ವೆಸ್ಟ್ಮೆಂಟ್ ಎಲ್ಲಿತ್ತು ಅಂದರೆ ಎಲ್ಲೋ ಮಿಷಿನಲ್ಲಿ, ಎಲ್ಲೋ ಲ್ಯಾಂಡಲ್ಲಿ, ಎಲ್ಲೋ ಸೈಟಲ್ಲಿ ಇರಲಿಲ್ಲ. ಅದು ಮ್ಯೂಚುವಲ್ ಫಂಡಲ್ಲಿ ಇತ್ತು. ಮ್ಯೂಚುವಲ್ ಫಂಡಲ್ಲೇ 1,300 ಕೋಟಿ ಇನ್ವೆಸ್ಟ್ಮೆಂಟ್ ಇತ್ತು. ಕಂಪ್ನಿ ನನಗೆ 1,500 ಕೋಟಿಗೆ ಸಿಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಫ್ರೀಯಾಗಿ ಸಿಗ್ತಾ ಇದೆ ನನಗೆ ಕಂಪ್ನಿ. ಇವಾಗ ಏನು ಹೇಳಿ, ನಾಳೆ ಒಂದು ದಿವಸ ಕಂಪ್ನಿ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ಸಿಂದ ರೆವಿನ್ಯೂ ಗ್ರೋ ಆಗುತ್ತೆ. ಬಟ್ ನನಗೆ ದುಡ್ಡು ಕಳ್ಕೊಳ್ಳೋ ಚಾನ್ಸ್ ತುಂಬ ರೇರ್ ಅಲ್ಲ. ಅಂಥ ಟೈಮಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದಾಗ
ಇವತ್ತೆಷ್ಟಿದೆ ಕಂಪ್ನಿ ವ್ಯಾಲ್ಯೂಯೇಷನ್? 30,000 ಕೋಟಿ ಇದೆ. ನಾನು ಬೈ ಮಾಡಿದ್ದು 1,500 ಕೋಟಿಗೆ, ಇವತ್ತು 30,000 ಕೋಟಿ ಇದೆ, 20 ಪಟ್ಟು ಮೇಲೋಗಿದೆ. ಅದಕ್ಕೇನೆ ಇಂಥ ಟೈಮನ್ನ ನಾವು ರಿಸರ್ಚ್ಗೋಸ್ಕರ ಯೂಸ್ ಮಾಡಬೇಕು. ಇಲ್ಲಿ ಎಮೋಷನಲಿ ನಾವು ಗೇಮ್ ಮಾಡಬಾರ್ದು. ಇಂಥ ಟೈಮಲ್ಲಿ ನಾವು ರಿಸರ್ಚ್ ಮಾಡಿದ್ರೆ ಒಳ್ಳೊಳ್ಳೆ ಕಂಪ್ನಿಗಳು ಸಿಗ್ತವೆ. ಇವಾಗ ನಾವು ಫಂಡಮೆಂಟಲ್ ಅನಾಲಿಸಿಸ್ ಕಲಿಬೇಕು. ಇವಾಗ ನೀವು ಟೈಮ್ ಇನ್ವೆಸ್ಟ್ ಮಾಡಿ, ಹೇಳ್ತೀನಿ ಕೇಳಿ. ಇವಾಗ ನೀವು ಇನ್ವೆಸ್ಟ್ಮೆಂಟಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿ, ಕೂತ್ಕೊಂಡು ಸ್ಟಡಿ ಮಾಡಿ. ಈಗ ತುಂಬ ಜನ ಮಾಡಲ್ಲ, ಎಲ್ಲರೂ ಮಾರ್ಕೆಟ್ ಮೇಲೆ ಹೋದಾಗಲೇ ಮಾಡೋದು. ಈವನ್ ನಮ್ಮ ವೀಡಿಯೋಸ್ಗೂ ಲೈಕ್ಸ್ ಯಾವಾಗ ಬರುತ್ತೆ, ವ್ಯೂಸ್ ಯಾವಾಗ ಬರುತ್ತೆ ಅಂದರೆ ಮಾರ್ಕೆಟ್ ಮೇಲೆ ಇರ್ಬೇಕಾರೆ. ಆ ಟೈಮಲ್ಲಿ ಆಕ್ಚುಲಿ ನಾನು ವಿಡಿಯೋ ಮಾಡೋಕ್ಕೆ ಬೇಜಾರಾಗ್ತಿರುತ್ತೆ. ಬಟ್ ಇವಾಗ ಯಾರು ನೋಡಲ್ಲ. ಬಟ್ ಇವಾಗಲೇ ನಿಜವಾಗ್ಲೂ ನೋಡಬೇಕಾಗಿರೋದು, ಇವಾಗಲೇ ಕಲಿಬೇಕಾಗಿರೋದು. ಯಾಕಂದರೆ ಒಂದು ಕೋಟೆ ಇದೆಯಲ್ಲ, ಎವ್ರಿ ಒನ್ ಕಾಂಟ್ ಬಿ ರಿಚ್ ಅಟ್ ಅ ಸೇಮ್ ಟೈಮ್ ಅಂತ. ಎಲ್ಲರೂ ಒಂದೇ ಸಲ ಶ್ರೀಮಂತರಾಗಕ್ಕಾಗಲ್ಲ, ಇಂಪಾಸಿಬಲ್ ಅದು. ಅದಕ್ಕೇನೆ ಈ ಟೈಮ್ನ ನಾವು ರಿಸರ್ಚಿಗೆ ಯೂಸ್ ಮಾಡಬೇಕು. ಈ ಥರ ನೆಗೆಟಿವ್ ಬರ್ತಿರೋದು ಒಳ್ಳೇದೇನೆ. ತುಂಬ ಜನ ಇನ್ನೂ ನೆಗೆಟಿವ್ ಆಗಿ ಮಾತಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಬಿಕಾಸ್ ಎಷ್ಟು ಜನ ಮಾರ್ಕೆಟ್ ಬಿಟ್ಟು ಹೋಗ್ತಾರೆ, ನಮ್ಗೆ ಅಷ್ಟು ಒಳ್ಳೇದು. ನಾಳೆ ಒಂದು ದಿವಸ ಬಂದೇ ಬರ್ತಾರೆ. ಇವ್ರು 2 ವರ್ಷ ಬಿಟ್ಟು ಇವ್ನು ಹೇಳಿದ 28,000 ಹೋದ್ಮೇಲೆ ಯಾಕೆ ಧೈರ್ಯ ಬಂತು, 26,000 ಇರ್ಬೇಕಾದ್ರೆ ಯಾಕೆ ಧೈರ್ಯ ಇರಲಿಲ್ಲ? ಎಷ್ಟೋ ಜೆಫ್ರಿ ಇರ್ಬೋದು, ಮಾರ್ಗನ್ ಸ್ಟ್ಯಾನ್ಲಿ ಇರ್ಬೋದು, ಎಲ್ಲರೂ ಹೇಳ್ತಿದ್ದಾರೆ ಮಾರ್ಕೆಟ್ ವಿಲ್ ಹಿಟ್ 29,000-30,000 ಅಂತ. ಅವ್ರಿಗಿನ್ನ ಏನು ಎಕ್ಸ್ಪರ್ಟ್ ಅಲ್ಲಲ್ಲ ಇವರು, ಯಾಕಂದ್ರೆ ಎಮೋಷನಲಿ ಡಿಸಿಷನ್ ಇಂದ. ಅದಕ್ಕೆ ಈಗ ನಿಮ್ಮ ಟೈಮ್ನ ಕಲಿಯೋದಕ್ಕೆ ಯೂಸ್ ಮಾಡ್ಕೊಳ್ಳಿ, ತುಂಬಾ ಬೆನಿಫಿಟ್ ಆಗುತ್ತೆ. ಮುಂದೆ ಒಂದು ದಿವಸ ನೀವು ನನ್ನ ನೆನೆಸ್ಕೊಂತೀರಾ. ಬ್ರೋ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಲೋನ್ ತಗೊಂಡು ಲಾಸ್ ಆದ್ರೆ ಅದನ್ನ ಯಾರು ಪೇ ಮಾಡ್ತಾರೆ ಹೇಳಿ ಬ್ರೋ? ಆಕ್ಚುಲಿ ಎಷ್ಟೋ ಜನಕ್ಕೆ ಈ ಕಂಪ್ನಿಗಳು ಯಾವ ರೀತಿ ವರ್ಕ್ ಆಗ್ತವೆ ಅಂತಾನೆ ಗೊತ್ತಿಲ್ಲ. ನೀವು ಮುಂದೆ ಒಂದ್ಸಲ ಎಂಟರ್ಪ್ರಿನರ್ಗಳಾಗ್ಬೋದು, ನೀವು ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಬಿಲ್ಡ್ ಮಾಡ್ಬೋದು. ನೀವು ಇದನ್ನ ತಿಳ್ಕೊಳ್ಳಿ, ಕಂಪ್ನಿಗಳು ಯಾವ ರೀತಿ ವರ್ಕ್ ಆಗ್ತವೆ ಅಂತ. ಕಂಪ್ನಿಗಳು ಅಂದ್ರೆ ಏನು ಅಂತ. ಇಂಡಿಯನ್ ಲಾ ಸಿಸ್ಟಮ್ ಏನ್ ಹೇಳುತ್ತೆ ಅಂದ್ರೆ, ಕಂಪನಿ ಅನ್ನೋದು ಒಂದು ಸಪರೇಟ್ ಎಂಟಿಟಿ ಅಂತ ಹೇಳುತ್ತೆ. 3 ತರ ಬರ್ತವೆ. ಒಂದು ಪಾರ್ಟ್ನರ್ಶಿಪ್ ಕಂಪನಿ, ಇನ್ನೊಂದು LLP ಅಂತ ಬರುತ್ತೆ, ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ. ಇನ್ನೊಂದು ಬರುತ್ತೆ ಪ್ರೈವೇಟ್ ಲಿಮಿಟೆಡ್ ಅಂತ. ಪಾರ್ಟ್ನರ್ಶಿಪ್ ಕಂಪನಿಗಳಲ್ಲಿ ಲಯಬಿಲಿಟಿ ಓನರ್ ತಲೆ ಮೇಲೆ ಇರುತ್ತೆ. ಏನಾದ್ರು ಸಾಲ ತಗೊಂಡು ಡಿಫಾಲ್ಟ್ ಆದ್ರೆ ಇಬ್ರು ಪಾರ್ಟ್ನರ್ಸ್ ಇರ್ತಾರೆ, 3 ಪಾರ್ಟ್ನರ್ಸ್ ಇರ್ತಾರೆ, 4 ಜನ ಪಾರ್ಟ್ನರ್ಸ್ ಇರ್ತಾರಲ್ಲ, ಅವ್ರ ತಲೆ ಮೇಲೆ ಬರುತ್ತೆ. ಅವ್ರ ಪರ್ಸನಲ್ ಪ್ರಾಪರ್ಟಿನೆಲ್ಲಾನು ಸೀಸ್ ಮಾಡ್ಕೊಬಹುದು. ಅದೇ ನೀವು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಲ್ಲಿ ಹೋದ್ರೆ ಇದು ಸ್ವಲ್ಪ ಅಪ್ಗ್ರೇಡ್ ಇದ್ದಂಗೆ, ಪಾರ್ಟ್ನರ್ಶಿಪ್ ತರನೇ ಸ್ವಲ್ಪ ಅಪ್ಗ್ರೇಡ್ ಇದ್ದಂಗೆ. ಇಲ್ಲಿ ನೀವು ಇನಿಷಿಯಲಿ ಏನ್ ಇನ್ವೆಸ್ಟ್ ಮಾಡಿರ್ತೀರಲ್ವಾ, ಆ ದುಡ್ಡು ಮಾತ್ರ 0 ಆಗುತ್ತೆ. ಬಟ್ ನೀವು ಏನಾದ್ರು ಲೋನ್ ತಗೊಂಡಿರ್ತೀರಾ, ಏನಾದ್ರು ಡಿಫಾಲ್ಟ್ ಆದ್ರೆ ಅದನ್ನು ಕಂಪ್ನಿ ಮೇಲೆ ಹೋಗುತ್ತೆ, ಪಾರ್ಟ್ನರ್ಗಳ ಮೇಲೆ ಹೋಗಲ್ಲ. ಇದು ಬೆಟರ್ ದನ್ ಪಾರ್ಟ್ನರ್ಶಿಪ್ ಕಂಪ್ನಿ. ಇನ್ನೊಂದು ಬರುತ್ತೆ ಪ್ರೈವೇಟ್ ಲಿಮಿಟೆಡ್ ಅಂತ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಆ ಕಂಪ್ನಿ ಆಸ್ ಪರ್ ದಿ ಲಾ, ಕಂಪ್ನಿ ಕಂಪ್ಲೀಟ್ಲಿ ಒಂದು ಸ್ಟ್ರಕ್ಚರಲ್ ಬಾಡಿ ಇದ್ದಂಗೆ, ಸಪರೇಟ್ ಇದ್ದಂಗೆ. ಅದಕ್ಕೆ ಜೀವ ಒಂದ್ ಇರಲ್ಲ, ಬಿಟ್ರೆ ಅದಕ್ಕೂ ಕೂಡ ಪ್ಯಾನ್ ಕಾರ್ಡ್ ಇರುತ್ತೆ. ಈವನ್ ಸಪರೇಟ್ ಪಾರ್ಟ್ನರ್ಶಿಪ್ ಕಂಪ್ನಿಗಳಲ್ಲೂ ಪ್ಯಾನ್ ಕಾರ್ಡ್ ಇರುತ್ತೆ, ಸಪರೇಟ್ ಬ್ಯಾಂಕ್ ಅಕೌಂಟ್ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಬಟ್ ಏನಂದ್ರೆ ಲಾ ಪ್ರಕಾರ ಅದನ್ನೇನ್ ನೋಡ್ತಾರೆ ಅಂದ್ರೆ ಕಂಪ್ಲೀಟ್ಲಿ ಡಿಫರೆಂಟ್ ಬಾಡಿ ಅಂತ ನೋಡ್ತಾರೆ. ಇವಾಗ ನೀವು ಕೇಳ್ಕೊಬಹುದು, ಸುಮ್ಮನೆ ಯಾಕೆ ಪಾರ್ಟ್ನರ್ಶಿಪ್ ಕಂಪನಿಗಳು ಓಪನ್ ಮಾಡ್ತಾರೆ, ಡೈರೆಕ್ಟ್ LLP ಓಪನ್ ಮಾಡಬಹುದು ಅಥವಾ ಪ್ರೈವೇಟ್ ಲಿಮಿಟೆಡ್ ಓಪನ್ ಮಾಡಬಹುದಲ್ಲ ಅಂತ. ಬಟ್ ಪ್ರಾಬ್ಲಮ್ ಏನಂದ್ರೆ ಅದಕ್ಕೆ ಅದರದೇ ಆದ ರೂಲ್ಸ್ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಏನು ರೂಲ್ಸ್ ಇಲ್ಲ. ನೀವು 2 ಅಥವಾ 3 ಪಾರ್ಟ್ನರ್ ಇದ್ರೆ ಎನಫ್, ನೀವೊಂದು ಪಾರ್ಟ್ನರ್ಶಿಪ್ ಕಂಪನಿನ ಸ್ಟಾರ್ಟ್ ಮಾಡಬಹುದು, ನಾಳೆನೇ ಸ್ಟಾರ್ಟ್ ಮಾಡಬಹುದು. LLP ಗೆ ಅದರದೇ ಸ್ವಲ್ಪ ಲಿಟಲ್ ಬಿಟ್ ರೂಲ್ಸ್ ಇರ್ತವೆ. ಈ ತರ ಮಿನಿಮಮ್ ಇಷ್ಟು ಜನನೇ ಪಾರ್ಟ್ನರ್ಸ್ ಇರಬೇಕು, ಮಿನಿಮಮ್ ಹಿಂಗೆ ಇರಬೇಕಂತ LLP ಗೆ ಈ ತರ ಲಿಟಲ್ ಬಿಟ್ ರೂಲ್ಸ್ ಇದಾವೆ. ಪ್ರೈವೇಟ್ ಲಿಮಿಟೆಡ್ ಹೋದ್ರೆ ರೂಲ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಅಲ್ಲಿ ಮಿನಿಮಮ್ ಇಷ್ಟು ಜನ ಡೈರೆಕ್ಟರ್ಸ್ ಇರಬೇಕು, ಬೋರ್ಡ್ ಮೆಂಬರ್ಗಳು ಇರಬೇಕು, ಬೋರ್ಡ್ ಮೀಟಿಂಗ್ ಮಾಡಬೇಕು, ಬೋರ್ಡ್ ಮೀಟಿಂಗ್ ಮಾಡಿ ಅಟೆಂಡೆನ್ಸ್ ತಗೊಳ್ಬೇಕು. ಈ ತರ ಬಹಳ ರೂಲ್ಸ್ ಇದಾವೆ. ಅದನ್ನ ನಾರ್ಮಲಿ ನಾಳೆನೇ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂದವರು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇನಿಷಿಯಲಿ ಪಾರ್ಟ್ನರ್ಶಿಪ್ ತಗೊಂತಾರೆ, ಪಾರ್ಟ್ನರ್ಶಿಪ್ ಇಂದ ಡೈರೆಕ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಹೋಗ್ತಾರೆ, ಅಥವಾ ಪಾರ್ಟ್ನರ್ಶಿಪ್ ಇಂದ LLPಗೆ ಹೋಗ್ತಾರೆ. ಮತ್ತೆ ಟ್ಯಾಕ್ಸ್ ಸ್ಟ್ರಕ್ಚರು ಚೇಂಜ್ ಇದೆ. ಟ್ಯಾಕ್ಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು 30% ಪೇ ಮಾಡಬೇಕಾಗುತ್ತೆ. ನೀವು ಪ್ರೈವೇಟ್ ಲಿಮಿಟೆಡ್ಗೆ ಹೋಗ್ತೀರಾ ಅಂದ್ರೆ ನಾರ್ಮಲಿ ಕಂಪ್ನಿಗಳು ಯಾವ ರೀತಿ ಟ್ಯಾಕ್ಸ್ ಪೇ ಮಾಡ್ತಾವಲ್ಲ 25%. ಇಂಡಿಯಾದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಬಂದ್ಬಿಟ್ಟು 25% ಇದೆ, 25% ಪೇ ಮಾಡಬೇಕಾಗುತ್ತೆ. ಇವಾಗ ನೀವು ಕೇಳ್ದಂಗೆ ಲೋನ್ ಯಾರು ತೀರಿಸ್ತಾರೆ ಅಂದ್ರೆ, ಕಂಪ್ನಿ ಮೇಲೆ ಏನಾದರೂ ಸಾಲ ಮಾಡಿದ್ರೆ ಕಂಪ್ನಿ ನೋಡ್ಕೊಂಡು, ಈಗ ಯಾರನ್ನ ಸಾಲ ಕೊಡೋರು ಕಂಪ್ನಿ ಕ್ಯಾಶ್ ಫ್ಲೋ ನೋಡ್ಕೊಂಡು, ಕಂಪ್ನಿ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅದ್ರ ಮೇಲೆ ಸಾಲ ಕೊಟ್ಟಿರ್ತಾರೆ. ನಾಳೆ ಒಂದ್ ದಿವಸ ಕಂಪ್ನಿ ಮುಳುಗೋದ್ರೆ ಅವ್ರು ಏನ್ ಮಾಡ್ತಾರೆ, ಅದನ್ನ ಲಾಸ್ ಅಂತ ಅವ್ರ ಬುಕ್ಗಳಲ್ಲಿ ತೋರಿಸ್ತಾರೆ, ರೈಟ್ ಆಫ್ ಅಂತ ಕರೀತಾರೆ, ಸಾಲ ಮನ್ನಾ ಅಂತ ಹೇಳ್ತಾರಲ್ಲ, ಇದೇನೆ. ಕಂಪ್ನಿ ಬಿಸ್ನೆಸ್ ಮಾಡಿ ಲಾಸ್ ಆಗಿರುತ್ತೆ. ಇವಾಗ ಅದನ್ನ ಹೆಂಗ್ ವಸೂಲಿ ಮಾಡ್ತೀರಾ? ಬಿಕಾಸ್ ಲಾನೇ ಹೇಳುತ್ತೆ ನೀವು ಓನರ್ ಪ್ರಾಪರ್ಟಿನ ಟಚ್ ಮಾಡಂಗಿಲ್ಲ ಅಂತ. ಓನರ್ ಜಸ್ಟ್ ಇನ್ವೆಸ್ಟರ್. ಈಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಬಂದ್ರೆ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು ಜಾಸ್ತಿ ಯಾಕೆ ಓಪನ್ ಮಾಡ್ತಾರೆ ಅಂದ್ರೆ, ಬೇರೆಯವ್ರ ಹತ್ರ ಫಂಡ್ ರೈಸ್ ಮಾಡಕ್ಕೆ. ನೀವು ಬೇರೆಯವ್ರ ಹತ್ರ ಫಂಡ್ ರೈಸ್ ಮಾಡಕ್ಕೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರಲೇಬೇಕು. ಅಲ್ಲಿ ಶೇರ್ ಕ್ಯಾಪಿಟಲ್ ನ ನೀವು ಇಶ್ಯೂ ಮಾಡಿ ಬೇರೆಯವ್ರ ಹತ್ರ ಫಂಡ್ ರೈಸ್ ಮಾಡಬಹುದು. ನಿಮ್ ಶೇರ್ ನ ಇನ್ನೊಬ್ರಿಗೆ ಶೇರ್ ಸೆಲ್ ಮಾಡಿ ದುಡ್ಡು ಇಸ್ಕೊಬಹುದು. ಪಾರ್ಟ್ನರ್ಶಿಪ್ ಕಂಪ್ನಿಗಳಲ್ಲಿ ಬಿಟ್ರೆ ಇನ್ ಯಾವ ಕಂಪ್ನಿಗಳಲ್ಲೂ ಕಂಪ್ನಿಲಿ ಏನಾದ್ರು ಲಾಸ್ ಆದ್ರೆ ಅದು ನಮ್ಮ ತಲೆ ಮೇಲೆ ಬರಲ್ಲ, ಕಂಪ್ನಿ ತಲೆ ಮೇಲೆ ಹೋಗುತ್ತೆ. ಅವ್ನು ಲೋನ್ ಕೊಟ್ಟಿರೋನು ಕೂಡ ಅದನ್ನ ಅಸೆಸ್ ಮಾಡೇ ಕೊಟ್ಟಿರ್ತಾನೆ. ಒಂದೊಂದ್ಸಲ ಏನಾಗುತ್ತೆ, ಈಗ ವಿಜಯ್ ಮಲ್ಯ ಕೇಸಲ್ಲೆಲ್ಲ ಏನಾಯ್ತಂದ್ರೆ, ಅವರು ಈಗ ಒಂದೊಂದ್ಸಲ ಲೋನ್ ಅಪ್ರೂವ್ ಆಗ್ತಿರಲ್ಲ, ಅವ್ನು ಕೊಡಲ್ಲ ಅಂತಿರ್ತಾರೆ. ಅವಾಗ ಏನ್ ಮಾಡ್ತಾರೆ, ಈ ಪ್ರಮೋಟರ್ ಇರ್ತಾರಲ್ಲ, ಓನರ್ ಇರ್ತಾರಲ್ಲ, ಅವ್ರದ್ದು ಪರ್ಸನಲ್ ಪ್ರಾಪರ್ಟಿನ ಅಟ್ಯಾಚ್ ಮಾಡಿರ್ತಾರೆ. ನಂದು ಗ್ಯಾರಂಟಿ ಆಗ್ತಾಗೋ ಅಂತ ಅಟ್ಯಾಚ್ ಮಾಡಿರ್ತಾರೆ ಅಥವಾ ಗ್ಯಾರಂಟಿ ಕೊಟ್ಟಿರ್ತಾರೆ. ಇದರಿಂದ ನಾಳೆ ಒಂದ್ ದಿವಸ ಕಂಪ್ನಿ ಮುಳುಗೋದ್ರೆ ಅವರು ಪ್ರಮೋಟರ್ ಪ್ರಾಪರ್ಟಿ ಇಟ್ಕೊಂತಾರೆ. ಅವ್ರ ಹತ್ರ ಕೊಟ್ಟಿದ್ರೆ ಮಾತ್ರ, ಇಲ್ಲಾಂದ್ರೆ ನಥಿಂಗ್ ಟು ವರಿ. ಸರ್, ಶೇರ್ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಫಾರ್ ಫಂಡಮೆಂಟಲ್.
ವಾವ್, ಇದೇನು ಕ್ವಶನ್ ಇದು. ನಾವು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಂಪ್ಲೀಟ್ಲಿ ವಿಡಿಯೋ ಮಾಡಿದ್ದೀವಿ, ಒಂದು ಸೀರೀಸೇ ಮಾಡಿದ್ದೀವಿ. ಈಗ ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಅದರಲ್ಲಿ ನಾವು ಬೇಸಿಕ್ ಆಫ್ ಫಂಡಮೆಂಟಲ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀವಿ. ಇಲ್ಲಿ ಈ ಚಾನಲಲ್ಲಿ ಏನು ಮಿಸ್ಟೇಕ್ ಮಾಡಿದ್ವಿ ಅಂದರೆ ಎಲ್ಲನೂ ಒಂದೇ ವಿಡಿಯೋಗಳಲ್ಲಿ ಹೇಳಕ್ಕೆ ಹೋದ್ವಿ. ಸ್ಪ್ಲಿಟ್ ಅಂದ್ರೇನು, ಫೇಸ್ ವ್ಯಾಲ್ಯೂ ಅಂದ್ರೇನು, ಬುಕ್ ವ್ಯಾಲ್ಯೂ ಅಂದ್ರೇನು ಅಂತ ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳಕ್ಕೆ ಹೋದ್ವಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಕರೆಕ್ಟಾಗಿ ಸಿಗಲ್ಲ, ಎಜುಕೇಷನ್ ನೀಟಾಗಿ ಸಿಗಲ್ಲ. ಬಿಕಾಸ್ ಏನಕ್ಕೋ ಕ್ಲಿಕ್ ಮಾಡಿರ್ತೀರಾ, ಏನೋ ಸಿಗುತ್ತೆ. ಅದಕ್ಕೆ ನಾವು ಈ ಹೊಸ ಚಾನಲಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ಎಲ್ಲನೂ ಸಪ್ರೇಟಾಗಿ ವಿಡಿಯೋ ಮಾಡ್ತಿದ್ದೀವಿ. ಫೇಸ್ ವ್ಯಾಲ್ಯೂ ಅಂದ್ರೇನು, ಸ್ಪ್ಲಿಟ್ ಅಂದ್ರೇನು, ಬೋನಸ್ ಅಂದ್ರೇನು ಅಂತ. ನಂಬರ್ ಆಫ್ ದ ವಿಡಿಯೋ ಜಾಸ್ತಿ ಬಂದರೂ ಪರವಾಗಿಲ್ಲ, ಆಮೇಲೆ ಲೆಂತ್ ತುಂಬ ಕಡಿಮೆ ಮಾಡಿ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾರನ್ನ ಫಂಡಮೆಂಟಲ್ ಅನಾಲಿಸಿಸ್ ಕಲಿಬೇಕಂತಿರೋರು ಆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗುತ್ತೆ. ಇವಾಗ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಗ ರಿಯಾಕ್ಟ್ ಮಾಡ್ತಾ ಇದೆ, ಲೈಕ್ ಜಸ್ಟ್ 10 minutes ಆರ್ 1 week ಅಲ್ಲಿ ಫುಲ್ ರ್ಯಾಲಿ, ಲೈಕ್ 10-15%, 20% ರ್ಯಾಲಿ ಇದೆ, ಸಡನ್ಲಿ ಕ್ರ್ಯಾಶ್ ಆಗುತ್ತೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ಜೆನ್ಸಿ ಜನರೇಷನ್ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇದ್ದಾರೆ ಅಂತ ಬೇಗ ಮೂಡ್ ಸ್ವಿಂಗ್ ಆಗ್ತಿದೆಯಾ? ಇನ್ವೆಸ್ಟರ್ಸ್ದು ನೆಕ್ಸ್ಟ್ 5-10 years ಅಲ್ಲಿ ಹೇಗೆ ಚೇಂಜ್ ಆಗ್ಬೋದು? ಲೈಕ್ ಮೊದಲು ಸ್ಮಾಲ್ ಕ್ಯಾಪ್ ಕಂಪ್ನೀಸ್ಗಳು ಹೇಗೆ ಸಡನ್ ಆಗಿ ರ್ಯಾಲಿ ಅಥವಾ ಕ್ರ್ಯಾಶ್ ಆಗ್ತಾ ಇತ್ತು, ನೆಕ್ಸ್ಟ್ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಕೂಡ ಅದೇ ರೀತಿ ಆಗುತ್ತಾ? ಆಗೋದ್ರಿಂದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಲಾಸ್ ಆಗುತ್ತಲ್ವಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ. ಲೈಕ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ 1 week 20% ಅಪ್ ಅವರು ನೋಡಲ್ಲ, ಸೆಲ್ ಮಾಡಲ್ಲ, ಆದರೆ ಮೇಲೆ ಕ್ರ್ಯಾಶ್ ಆಗಿ 20% ಅಪ್ ಹೋಗೋದು, ನೆಕ್ಸ್ಟ್ 1 year ಆದರೆ ಅದು ಲಾಸ್ ಆಗುತ್ತಲ್ವಾ? ಬ್ರೋ, ನಿಜವಾಗ್ಲೂ ಒಳ್ಳೊಳ್ಳೆ ಕ್ವಶನ್ ಕೇಳ್ತೀರಾ. ಅಂದ್ರೆ ಇದು ಬೇರೆಯವ್ರಿಗೆ ಬೇಸಿಕ್ ಅನಿಸ್ಬೋದು, ಯಾರನ್ನ ಹೊರಗಡೆ ಕುತ್ಕೊಂಡು ನೋಡಿದವ್ರಿಗೆ. ಇದೆಲ್ಲ ಒಳ್ಳೊಳ್ಳೆ ಕ್ವಶನ್, ಟೆಕ್ನಿಕಲ್. ಇದು ತುಂಬಾ ಟೆಕ್ನಿಕಲ್ ಆಗಿ ಥಿಂಕ್ ಮಾಡಿ ಕ್ವಶನ್ ಕೇಳ್ತೀರಾ. ಆಕ್ಚುಲಿ ನೀವು ನೋಡ್ತಿರೋದು ನಿಜಾನೇ. ಇವಾಗ ಸ್ಟಾಕ್ ಮಾರ್ಕೆಟ್ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ವೆನಿಜುಲಾ ಅಟ್ಯಾಕ್ ಆಯಿತು ಅಂದರೆ ಪಟ್ ಅಂತ ರಿಯಾಕ್ಟ್ ಮಾಡುತ್ತೆ, ಇನ್ನೊಂದೇನಕ್ಕೋ ಪಟ್ ಅಂತ ರಿಯಾಕ್ಟ್ ಮಾಡುತ್ತೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲ, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಹೇಳಿ? ಇನ್ವೆಸ್ಟ್ಮೆಂಟ್ ಇಸ್ ಅ ಇನ್ಫಾರ್ಮೇಶನ್. ಯಾರಾದ್ರೆ ಜಾಸ್ತಿ ಇನ್ಫಾರ್ಮೇಶನ್ ಇದೆ ಅವನು ಜಾಸ್ತಿ ದುಡ್ಡು ಮಾಡ್ತಾನೆ. ಈ ಟೇಕ್ ಅನ್ ಎಕ್ಸಾಂಪಲ್, ಬರೀ ಸ್ಟಾಕ್ ಮಾರ್ಕೆಟ್ ಕತೆ ಬಿಟ್ಬಿಡೋಣ. ನಿಮ್ಮೂರಲ್ಲಿ ಏರ್ಪೋರ್ಟ್ ಬರುತ್ತೆ ಅಂತ ಒಂದು ನ್ಯೂಸ್ ಬಂತು, ಅದು ಯಾರಿಗೂ ಗೊತ್ತಿಲ್ಲ, ನಿಮಗೆ ಮಾತ್ರ ಗೊತ್ತಿದೆ. ಏನಾಗುತ್ತೆ? ಸುಮ್ಮನೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಏನಾಗ್ಬೋದು ಹೇಳಿ? ಸಡನ್ಲಿ ಪ್ರೈಸ್ ರೈಸ್ ಆಗುತ್ತಲ್ವಾ? ನಿಮ್ಮೂರಲ್ಲಿ ಜಮೀನ್ ಪ್ರೈಸ್ ಇರ್ಬೋದು, ಸೈಟ್ ಪ್ರೈಸ್ ಇರ್ಬೋದು, ಪ್ರತಿಯೊಂದು ರೈಸ್ ಆಗುತ್ತೆ. ಯಾಕಂದ್ರೆ ಏರ್ಪೋರ್ಟ್ ಬರ್ತಾ ಇದೆ ನಿಮ್ಮೂರಲ್ಲಿ, ಅಥವಾ ಒಂದು ರೈಲ್ವೆ ಸ್ಟೇಷನ್ ಬರುತ್ತೆ. ಈ ತರ ಸಡನ್ಲಿ ಏನಾದರೂ ಒಂದು ನ್ಯೂಸ್ ಬಂದಾಗ ಸಡನ್ಲಿ ಪ್ರೈಸ್ ರಿಯಾಕ್ಟ್ ಆಗುತ್ತೆ. ಬಟ್ ನಿಮಗಲ್ಲಿ ಕಾಣಲ್ಲ, ರಿಯಲ್ ಎಸ್ಟೇಟ್ ಅಲ್ಲಿ ಕಾಣಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಾಣುತ್ತೆ. ಇದೇ ವ್ಯತ್ಯಾಸ. ಈ ತರ ಯಾರ ಹತ್ರ ಇನ್ಫಾರ್ಮೇಶನ್ ಇರುತ್ತೆ ಅವ್ನು ಜಾಸ್ತಿ ದುಡ್ಡು ಮಾಡ್ತಾನೆ. ನಿಮ್ಮೂರಾಗೆ ಏರ್ಪೋರ್ಟ್ ಬರೋದು ಯಾರಿಗೋ ಮುಂಚೆ ಗೊತ್ತಾಗಿದ್ದಿದ್ರೆ ಅವನ್ನೆಲ್ಲ ಜಮೀನ್ ತಗೊಂಡು ಇಟ್ಕೊಂಡ್ಬಿಟ್ಟು ನಾಳೆ ಒಂದ್ ದಿವಸ ಏರ್ಪೋರ್ಟ್ ಅನೌನ್ಸ್ ಆದ ತಕ್ಷಣ ಅದನ್ನ ಏರ್ಪೋರ್ಟ್ ಕಂಪ್ನಿಗೆ ಸೆಲ್ ಮಾಡ್ತಾನೆ. ಏರ್ಪೋರ್ಟ್ ಯಾರು ಬೈ ಮಾಡ್ತಾರಲ್ಲ ಅವ್ರಿಗೆ ಸೆಲ್ ಮಾಡ್ತಾನೆ. ಇದರಿಂದ ಅವ್ನು ದುಡ್ಡು ಮಾಡ್ತಾನೆ. ಸೇಮ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಹಂಗೇನೆ. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ಫಾರ್ಮೇಶನ್ ಜಾಸ್ತಿ ಸಿಗ್ತಾ ಇದೆಯಲ್ಲ, ಬಿಕಾಸ್ ಆಫ್ ಇಂಟರ್ನೆಟ್. ಬೇಗ ಗೊತ್ತಾಗ್ಬಿಡುತ್ತೆ, ಪಟ್ ಅಂತ ಗೊತ್ತಾಗ್ಬಿಡುತ್ತೆ. ಚಿಕ್ಕ ಚಿಕ್ಕ ವಿಷಯಗಳು ಬೇಗ ಗೊತ್ತಾಗ್ಬಿಡುತ್ತೆ, ಬೇಗ ಲೀಕ್ ಆಗುತ್ತೆ. ಇದರಿಂದ ಬಹಳ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್. ಬಟ್ ಇದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ತೊಂದರೆ ಆಗುತ್ತಲ್ವಾ ಅಂತ ನೀವು ಕೇಳ್ತಿದ್ದೀರಾ. ನಾನು ಹೇಳ್ತಿದ್ದೀನಿ, ಇದರಿಂದ ನಿಜವಾಗ್ಲೂ ಲಾಭ ಆಗೋದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ. ಯಾಕಂದ್ರೆ ಇವಾಗ ಮೇನ್ ಮೋಟ್ ಇತ್ತು ಏನ್ ಹೇಳಿ? ನನಗೆ ಗೊತ್ತಿರಂಗೆ ಹಿಂದ್ಗಡೆ ಒಂದು ಮೋಟ್ ಇತ್ತು ನಮ್ಮ ಹತ್ರ, ಇನ್ಫಾರ್ಮೇಶನ್ ನಮಗೆ ಜಾಸ್ತಿ ಗೊತ್ತಿದ್ರೆ ನಾವು ದುಡ್ಡು ಮಾಡ್ಬೋದು ಅಂತ. ಬರ್ತಾ ಬರ್ತಾ ಇನ್ನು ಬರ್ತಾ ಇನ್ಫಾರ್ಮೇಶನ್ ಈಸ್ ಕಮೋಡಿಟಿ. ಲೈಕ್ ನಿಮ್ಗೆ ಏನ್ ಬೇಕು ಹೊಡೆದ್ರು ಎಲ್ಲ ಸಿಕ್ಬಿಡುತ್ತೆ. ಇವಾಗ ಇನ್ಫಾರ್ಮೇಶನ್ ಎಲ್ಲರ ಹತ್ರನೂ ಇದೆ, ಎಲ್ಲರ ಮೊಬೈಲ್ಗಳಲ್ಲೂ ಇದೆ. ಈಗ ಹಿಂದ್ಗಡೆ ಮುಂಚೆ ನಾವು ಮಗ್ಗಿನ ಗಟ್ ಮಾಡ್ತಾ ಇದ್ವಿ, ಟೇಬಲ್ಸ್ 1 1s 1 1 2s 1 ಅಂತ, ಯಾಕಂದ್ರೆ ಪಟ್ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ. ಇವಾಗ ಅದು ಟೇಬಲ್ ವರ್ಕ್ ಆಗುತ್ತಾ? ಯೋಚನೆ ಮಾಡಿ. ನೀವು ಕೇಳಿ ಯಾರಿಗಾನ 10th ಪಾಸ್ ಆದವ್ರಿಗೆ 15 5 ಎಷ್ಟು ಅಂತ, ಅವ್ನು ಪಟ್ ಅಂತ ಮೊಬೈಲ್ ತೆಗಿತಾನೆ, ಕ್ಯಾಲ್ಕುಲೇಟರ್ ಓಪನ್ ಮಾಡಿ ಹೇಳ್ತಾನೆ. ಹೋಯ್ತಲ್ಲ, ನೀವು ಇಷ್ಟು ದಿವಸ ಕಲ್ತಿದ್ದು ಇನ್ಫಾರ್ಮೇಶನ್ ಹೋಯ್ತಲ್ಲ. ಇನ್ಫಾರ್ಮೇಶನ್ ಇಸ್ ಕಮಾಡಿಟಿ. ಈಗ ಎಲ್ಲರ ಹತ್ರ ಐತಲ್ಲ. ಈಗ ಯಾರನ್ನ ಇಂಟೆಲಿಜೆಂಟ್ ಅಂತ ಕರಿತೀರಾ ಹೇಳಿ? ಯಾರನ್ನ ಇಂಟೆಲಿಜೆಂಟ್ ಅಂತ ಕರಿತೀರಾ? ಗಟ್ ಮಾಡಿದ್ನಲ್ಲ ಅವನ್ನ, ಅಥವಾ ಮೊಬೈಲ್ ಇರೋನ್ನ? ಇನ್ಫಾರ್ಮೇಶನ್ ಯಾವಾಗ ಕಮಾಡಿಟಿ ಆಗ್ತಾ ಹೋಗುತ್ತೆ ಅವಾಗ ನಮ್ಮ ಹತ್ರ ಬೇರೆದು ಏನೂ ಇರಲ್ಲ ಸಮ್ಮನ್ನ ಬೀಟ್ ಮಾಡೋಕ್ಕೆ. ಈಗ ಯಾರ ಹತ್ರ ಜಾಸ್ತಿ ಇನ್ಫಾರ್ಮೇಷನ್ ಇದೆ ಅವರೇ ವಿನ್ ಆಗ್ತಾರೆ. ಈಗ ದೊಡ್ಡ ದೊಡ್ಡ ಕಂಪ್ನಿಗಳ ಹತ್ರ, ಫಂಡ್ ಮ್ಯಾನೇಜರ್ಗಳ ಹತ್ರ ಎಲ್ಲ ಆಲ್ಗೋ ಇರ್ತವೆ. ಅದು ಆಲ್ಗೋ ಯಾವಾಗಲೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇರುತ್ತೆ, ಮಿನಿಟ್ಗೂ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಇದರಿಂದ ನಾವು ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ. ಬಟ್ ನಾವು ಹೆಂಗೆ ಬೀಟ್ ಮಾಡ್ಬೋದು? ನಾರ್ಮಲ್ ಜನಗಳಿಗೆ ಹೆಂಗಿರ್ಬೋದು? ನನ್ನ ಪ್ರಕಾರ ಈಗಿನ ಕಾಲದಲ್ಲಿ ದುಡ್ಡು ಮಾಡಬೇಕಂದ್ರೆ ಈಸಿಯೆಸ್ಟ್ ವೇ ಅಂದರೆ ಅದು ಪೇಷನ್ಸ್. ಅದು ಈಸಿಯೆಸ್ಟ್ ವೇ ಅಲ್ವೇ ಅಲ್ಲ, ಬಿಕಾಸ್ ಟೂ ಮಚ್ ಡಿಸ್ಟ್ರಾಕ್ಷನ್ ಇದೆ ಈಗಿನ ಕಾಲದಲ್ಲಿ. ನೀವು ಮೊಬೈಲ್ ಓಪನ್ ಮಾಡಿದ್ರೆ 150 ನೋಟಿಫಿಕೇಶನ್ ಬರುತ್ತೆ. ನೀವು ಒಂದು ಸ್ಕ್ರೀನ್ ಓಪನ್ ಮಾಡಿದ್ರೆ, ಮೊಬೈಲ್ ಆ್ಯಪ್ ಓಪನ್ ಮಾಡಿದ್ರೆ ಬೇರೆ ಯಾವುದೋ 4 ಸ್ಟಾಕ್ ಮೇಲೋಗಿರ್ತಾವೆ, ನಿಮ್ಮ ಸ್ಟಾಕ್ ಮೇಲೋಗಿರಲ್ಲ. ನಿಮಗೆ ಟೆಂಪ್ಟ್ ಆಗುತ್ತೆ, ಅಲ್ಲಿಗೆ ಶಿಫ್ಟ್ ಆಗೋಣ ಅನ್ಸುತ್ತೆ. ಇದೆಲ್ಲ ಟೆಂಪ್ಟೇಷನ್. ರಿಯಲ್ ಆಗಿ ನನ್ನ ಪ್ರಕಾರ ಯಾರು ದುಡ್ಡು ಮಾಡ್ತಾರೆ ಲಾಂಗ್ ಟರ್ಮ್ ಅಲ್ಲಿ ಅಂದರೆ, ಯಾರು ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಪೇಷನ್ಸ್ ಆಗಿರ್ತಾರೆ, ಯಾರು ಕಂಟ್ರೋಲ್ ಮಾಡ್ದಂಗೆ ವೆಯ್ಟ್ ಮಾಡ್ತಾರೆ, ಯಾರು ಎಮೋಷನ್ನ ಕಂಟ್ರೋಲ್ ಮಾಡ್ತಾರೆ. ಎಮೋಷನ್ನ ಕಂಟ್ರೋಲ್ ಮಾಡಬೇಕು, ಸಿಚುವೇಶನ್ ಅಲ್ಲ. ಎಮೋಷನ್ ಕಂಟ್ರೋಲ್ ಮಾಡೋದು ನಮ್ಮ ಕೈಲಿದೆ, ಸಿಚುವೇಶನ್ ಕಂಟ್ರೋಲ್ ಮಾಡೋದು ನಮ್ಮ ಕೈಲಿ ಇಲ್ಲ. ಈ ತರ ಯಾರು ಮಾಡ್ತಾರೆ ಅವರೇ ದುಡ್ಡು ಮಾಡ್ತಾರೆ. ಲೈಕ್ ಯಾರನ್ನ ಸ್ವಾಮೀಜಿ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ, ಸ್ವಾಮೀಜಿ ಅಂದ ತಕ್ಷಣ ಎಲ್ಲರೂ ಅಲ್ಲ, ಯಾರು ಮೈಂಡ್ ನ ಕಂಟ್ರೋಲ್ ಮಾಡ್ತಾರೆ, ಮೆಡಿಟೇಷನ್ ಜಾಸ್ತಿ ಮಾಡ್ತಾರೆ, ಮೈಂಡ್ ನ ಕಂಟ್ರೋಲ್ ಆಗಿ ಇಟ್ಕೊಂಡಿರ್ತಾರೆ, ಅವ್ರು ಜಾಸ್ತಿ ದುಡ್ಡು ಮಾಡ್ತಾರೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ಎಲ್ಲಾನು ಮೇಲೆ ಹೋಗ್ಲೇಬೇಕಲ್ವಾ.
ನೀವು ಹೇಳಿದ್ರಿ 20% ಸ್ಮಾಲ್ ಕ್ಯಾಪ್ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಇದರಿಂದ ಲಾಸ್ ಆಗಲ್ವಾ ಅಂತ. ಹಿಂಗೆ ಯೋಚನೆ ಮಾಡಿ, ಒಂದು ಕಂಪ್ನಿ ಇದೆ, 100 ರೂಪಾಯಿ ಇದೆ. ಈ ಕಂಪ್ನಿ ಒಂದು ದಿವಸ 20% ಹೋಯ್ತು, ಇನ್ನೊಂದು ದಿವಸ 10% ಹೋಯ್ತು, ಇನ್ನೊಂದು ದಿವಸ 30% ಹೋಯ್ತು. ಎಷ್ಟಾಯ್ತು? ಟೋಟಲ್ 50% ಆಯ್ತಾ? 50% ಮೇಲೆ ಹೋಗಿದೆ. ನಾಳೆ ಒಂದು ದಿವಸ ಸಡನ್ ಆಗಿ 20% ಕೆಳಗೆ ಬಂತು. ಎಷ್ಟಾಯ್ತು? 130 ಆಯ್ತು. ಮತ್ತೊಂದು ದಿವಸ 20% ಮೇಲೆ ಹೋಯ್ತು. ಎಷ್ಟಾಯ್ತು? 150 ಆಯ್ತು. ಮತ್ತೊಂದ್ಸಲ 10% ಡೌನ್ ಆಯ್ತು. ಎಷ್ಟಾಯ್ತು? 140 ಆಯ್ತು. ಮತ್ತೆ ಅಲ್ಲಿಂದ 20% ಮೇಲೆ ಹೋಯ್ತು. ಎಷ್ಟಾಯ್ತು? 160 ಆಯ್ತು. ಮತ್ತೆ ಅಲ್ಲಿಂದ 10% ಡೌನ್ ಆಯ್ತು. ಮತ್ತೆ 5% ಡೌನ್ ಆಯ್ತು. ಮತ್ತೆ 5% ಡೌನ್ ಆಯಿತು. ಮತ್ತೆ 140ಕ್ಕೆ ಬಂತು. ಮತ್ತು ಸಡನ್ಲಿ 30% ರೈಸ್ ಆಯಿತು, 170ಕ್ಕೆ ಹೋಯ್ತು. ಅಲ್ಲಿಂದ 20% ಮೇಲೆ ಹೋಯ್ತು, 190 ಆಯಿತು. ಮತ್ತೆ ಡೌನ್ ಆಯಿತು, 180ಕ್ಕೆ ಬಂತು. ಮತ್ತೆ 175ಕ್ಕೆ ಬಂತು. ಮತ್ತೆ ಸಡನ್ನಾಗಿ 200ಕ್ಕೆ ಹೋಯ್ತು. ಈ ಥರ ಮೇಲೆ ಕೆಳಗೆ ಹೋಗೋದನ್ನ ತಲೆ ಕೆಡಿಸ್ಕೊಂಡು ಅವ್ನು ದುಡ್ಡು ಮಾಡ್ತಾನ, ಏನು ಗೊತ್ತಿಲ್ಲದಲ್ಲೇ ಸುಮ್ ಕೂತ್ಕೊಂಡಿರೋ ದುಡ್ಡು ಮಾಡ್ತಾನ. ಯೋಚನೆ ಮಾಡಿ, ಏನಾಯ್ತು ಹೇಳಿ ಪ್ರೈಸಲ್ಲಿ? 100 ರೂಪಾಯಿಂದ 200 ರೂಪಾಯಿ ಆಯಿತು ಅಷ್ಟೇ ಅಲ್ವಾ? 20% ಮೇಲೆ ಹೋಯ್ತು, 5% ಕೆಳಗೆ ಬಂತು, 2% ಮೇಲೆ ಹೋಯ್ತು, 2% ಮೇಲೆ ಹೋಯ್ತು, 4% ಇದಾಯಿತು ಅಂತ ತಲೆ ಕೆಡಿಸ್ಕೊಂಡ್ರೆ ಏನಾಗುತ್ತೆ? ಹುಚ್ಚಿಡ್ದು ಹುಚ್ಚಾಸ್ಪತ್ರೆಗೆ ಸೇರ್ಕೊಬೇಕಾಗುತ್ತೆ. ಏನು ಮಾಡ್ಬೋದು ಹೇಳಿ? ನಾವು ಸುಮ್ ಕೂತ್ಕೊಬೇಕು, ತಲೆ ಕೆಡಿಸ್ಕೊಂಬಾರ್ದು. ಗೊತ್ತು ನಮಗೆ ಈ ಥರ ಮೇಲೆ ಕೆಳಗೆ ಆಗೋದು. ಇದು ಕ್ಯಾರೆಕ್ಟರ್, ಇದು ಸ್ಟಾಕ್ ಮಾರ್ಕೆಟ್ ಕ್ಯಾರೆಕ್ಟರ್ ಇದು. ಬಿಕಾಸ್ ಇಲ್ಲಿ ಯಾಕಂದ್ರೆ ಎಲ್ಲರ ಹತ್ರ ಹುಚ್ಚರು ಸೇರ್ಕೊಂಡಿದ್ದಾರೆ. ಅವ್ನು ಯಾರು ಹೇಳ್ತಾನೆ, ವೆನೆಜುಲಾದಲ್ಲಿ ಇದು ಅಟ್ಯಾಕ್ ಆಯಿತು, ಮಾರ್ಕೆಟ್ ಮೇಲೆ ಬೈ ಮಾಡು ಅಂತ ಮೇಲೋಯ್ತು. ನಾಳೆ ಒಂದು ದಿವಸ ಇಲ್ಲ ಇದರಿಂದ ಏನಾಗಲ್ಲ, ಇದರಿಂದ ಅದಾಗುತ್ತೆ, ಕೆಳಗೆ ಬಂತು. ಈ ಥರ ಎಲ್ಲ ಒಂದು ಕೈಲೂ ಇನ್ಫಾರ್ಮೇಷನ್ ಇದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡೋರು ಬರೀ ಎಲ್ಲ ಅದೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ಫಾರ್ಮೇಷನ್ ಎಲ್ಲ ಒಂದು ಕೈಲೂ ಇದೆ. ಟ್ರೆಂಡಿಂಗ್ ನ್ಯೂಸ್ ಎಲ್ಲರೂ ಫಾಲೋ ಮಾಡ್ತಾರೆ. ಇದರಿಂದ ನಿಮ್ಮ ಕೈಲಿ ಮೋಟ್ ಏನಿದೆ ಅಂತ, ನಿಮ್ಮ ಹತ್ರ ಯಾರೂ ಇಲ್ದಿದ್ದಂಥ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಏನಿದೆ? ಅದೇನಂದರೆ ಪೇಷನ್ಸ್ನ ಎಲ್ಲವನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಅದನ್ನು ಯಾರು ಮ್ಯಾನೇಜ್ ಮಾಡ್ತಾರೆ ಅವರೇ ನೆಕ್ಸ್ಟ್ ಕಂಟ್ರೋಲ್ ಮಾಡ್ತಾರೆ. ಬ್ರೋ, ಗ್ರಾಸ್ ಮಾರ್ಜಿನ್ ಹೇಗೆ ವರ್ಕ್ ಆಗುತ್ತೆ? ಅದರಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮಾರ್ಜಿನ್ ಅಂತ ಬರುತ್ತೆ. ಪ್ಲೀಸ್ ಪಿಕ್ ಮೈ ಕ್ವಶನ್. ಐ ಆಮ್ ವಾಚಿಂಗ್ ಯುವರ್ ವಿಡಿಯೋ ಸಿನ್ಸ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ಮೇ ಬಿ ನೀವು ಇದನ್ನ ಶಾರ್ಕ್ ಟ್ಯಾಂಕಲ್ಲೆಲ್ಲ ನೋಡಿರ್ಬೇಕು ಬ್ರೋ, ಅದಕ್ಕೆ ಕೇಳ್ತಿದ್ದೀರಾ. ಆ್ಯಕ್ಚುಲಿ ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಜಿನ್ ಎಲ್ಲ ನಾರ್ಮಲಿ ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಮಾಡಲ್ಲ, ಸ್ಟಾರ್ಟಪ್ ಕಂಪ್ನಿಗಳು ಯೂಸ್ ಮಾಡ್ತವೆ. ಒಂದೊಂದು ಕಂಪ್ನಿಗಳು ಒಂದೊಂದು ಥರ ಯೂಸ್ ಮಾಡ್ತಾರೆ. ಗ್ರಾಸ್ ಮಾರ್ಜಿನ್ ಎಲ್ಲರೂ ಯೂಸ್ ಮಾಡ್ತಾರೆ. ಗ್ರಾಸ್ ಮಾರ್ಜಿನ್ ಅಂದರೆ ಒಂದು ಎಕ್ಸಾಂಪಲ್ ತಗೊಳ್ಳಿ, ಒಂದು ಸಮೋಸ ಎಕ್ಸಾಂಪಲ್ ತಗೊಳ್ಳೋಣ. ಸಮೋಸ 20 ರೂಪಾಯಿಗೆ ಸೆಲ್ ಮಾಡಿದೆ ನಾನು. ಓಕೆ, 20 ರೂಪಾಯಿ ವ್ಯಾಲ್ಯೂ ಸಮೋಸನ ಸೆಲ್ ಮಾಡಿದೆ. ಇದ್ರ ಟೋಟಲ್ 20 ರೂಪಾಯಿ ಆಯಿತಾ? ಇಲ್ಲಿ ಗ್ರಾಸ್ ಮಾರ್ಜಿನ್ ಕಂಡಿಡಿಯೋದು ಹೆಂಗೆ ಅಂದರೆ, ಇಲ್ಲಿ ನಾನು ರಾ ಮೆಟೀರಿಯಲ್ ಏನು ಯೂಸ್ ಮಾಡಿದ್ದೀನಿ. ರಾ ಮೆಟೀರಿಯಲ್ ಅಂದರೆ ಸಮೋಸಾಗೇನು? ಆಲೂಗಡ್ಡೆ, ಮೈದಾ, ಎಣ್ಣೆ, ಮತ್ತು ಆ ಗ್ಯಾಸ್ ಸ್ಟವ್, ಆ ಗ್ಯಾಸು, ಇದೆಲ್ಲನೂ ರಾ ಮೆಟೀರಿಯಲ್. ಇದಿಲ್ಲ ಅಂದರೆ ನಾನು ಸಮೋಸನ ತಯಾರು ಮಾಡೋಕ್ಕೆ ಚಾನ್ಸೇ ಇಲ್ಲ. ಇವಾಗ ನಾನು ಸಮೋಸನ ತಯಾರು ಮಾಡಿ ಸೆಲ್ ಮಾಡಿದೆ. ಇಲ್ಲಿ ನನಗೆ ತಯಾರು ಮಾಡೋಕ್ಕೆ ಏನೇನು ಖರ್ಚಾಯ್ತಲ್ವಾ, ಅದನ್ನು ಗ್ರಾಸ್ ಮಾರ್ಜಿನ್ ಅಂತ ಕರಿತೀವಿ, ರಾ ಮೆಟೀರಿಯಲ್ ಅಂತಲೂ ಕರಿಬೋದು. 10 ರೂಪಾಯಿ ಸಮೋಸ ನನಗೆ ತಯಾರು ಮಾಡೋಕ್ಕೆ ಖರ್ಚಾಗಿದೆ, ಅದನ್ನು ನಾನು 20 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಆ್ಯಡ್ ಆಗಿಲ್ಲ? ನಿಮ್ಮದು ರೆಂಟ್ ಆ್ಯಡ್ ಆಗಿಲ್ಲ, ನಿಮ್ಮದು ಎಲೆಕ್ಟ್ರಿಸಿಟಿ ಬಿಲ್ ಆ್ಯಡ್ ಆಗಿಲ್ಲ, ನಿಮ್ಮ ಸ್ಯಾಲ್ರಿ ಆ್ಯಡ್ ಆಗಿಲ್ಲ, ಇದೇನು ಆ್ಯಡ್ ಆಗಿಲ್ಲ. ಜಸ್ಟ್ ಏನು ಆ್ಯಡ್ ಆಗಿದೆ? ಆಲೂಗಡ್ಡೆ ಆ್ಯಡ್ ಆಗಿದೆ, ಮೈದಾ ಆ್ಯಡ್ ಆಗಿದೆ, ಎಣ್ಣೆ ಆ್ಯಡ್ ಆಗಿದೆ, ಸ್ಟವ್ ಆ್ಯಡ್ ಆಗಿದೆ, ಗ್ಯಾಸ್ ಸಿಲಿಂಡರ್ ಆ್ಯಡ್ ಆಗಿದೆ. ಇದು ಬಿಟ್ಬಿಟ್ಟು ಇನ್ನೇನು ಆ್ಯಡ್ ಆಗಿಲ್ಲ. ಇದ್ರದ್ದು ಇಷ್ಟು ಕಾಸ್ಟ್ ಬಂದ್ಬಿಟ್ಟು 10 ರೂಪಾಯಿ ಇದೆ. ನೀವು ಸೆಲ್ ಮಾಡ್ತಿರೋದು 20 ರೂಪಾಯಿಗೆ. ಇವಾಗ ಗ್ರಾಸ್ ಮಾರ್ಜಿನ್ ಎಷ್ಟಾಯಿತು? 50% ಆಯಿತು. ಮತ್ತು ನೀವು ಕೇಳ್ತೀರಿ ಪ್ರೈಮರಿ ಮಾರ್ಜಿನ್ ಏನು ಅಂತ. ಪ್ರೈಮರಿ ಮಾರ್ಜಿನ್ ನಾರ್ಮಲಿ FMCG ಕಂಪ್ನಿಗಳು ಯೂಸ್ ಮಾಡ್ತವೆ. ಯಾಕಂದರೆ ಅಲ್ಲಿ ಡೀಲರ್ಗೆ ಡಿಸ್ಕೌಂಟ್ ಕೊಡ್ತಾರೆ, ಮತ್ತು ಸಣ್ಣ ಪುಟ್ಟ ಮಾರ್ಕೆಟಿಂಗ್ ಮಾಡ್ತಾರೆ. ದೊಡ್ಡ ಮಾರ್ಕೆಟಿಂಗ್ ಅಲ್ಲ, ಸಣ್ಣ ಪುಟ್ಟ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಮಾಡ್ತಾರೆ. ಇನ್ಫ್ಲೂಯೆನ್ಸರ್ಗಳ ಹತ್ರ ಮಾರ್ಕೆಟಿಂಗ್ ಮಾಡಿಸ್ತಾರೆ. ಈ ಕಾಸ್ಟ್ನೆಲ್ಲನೂ ಆ್ಯಡ್ ಮಾಡ್ತಾರೆ ಸ್ಟಾರ್ಟಪ್ ಕಂಪ್ನಿಗಳಲ್ಲಿ. ಅದಕ್ಕೆ ಅದನ್ನು ಪ್ರೈಮರಿ ಮಾರ್ಜಿನ್ನ ಯೂಸ್ ಮಾಡ್ತಾರೆ. ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಪ್ರೈಮರಿ ಮಾರ್ಜಿನ್ ಕಡೆ ತಲೆ ಕೆಡಿಸ್ಕೊಂಬೇಡಿ, ಕನ್ಫ್ಯೂಸ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಇನ್ನೊಂದು ಸೆಕೆಂಡರಿ ಮಾರ್ಜಿನ್ ಅಂತ ಕೇಳಿದ್ರಿ. ಸೆಕೆಂಡರಿ ಮಾರ್ಜಿನ್ ಈಸ್ ಆಪರೇಟಿಂಗ್ ಮಾರ್ಜಿನ್. ಆಪರೇಟಿಂಗ್ ಮಾರ್ಜಿನ್ ಅಂತ ಏನು ಕರಿತೀವಲ್ಲ, ಅದೇ ಸೆಕೆಂಡರಿ ಮಾರ್ಜಿನ್. ಆಪರೇಟಿಂಗ್ ಮಾರ್ಜಿನ್ ಏನಂದರೆ, ಇವಾಗ ನಾನು ಒಂದು ಸಮೋಸನ 20 ರೂಪಾಯಿಗೆ ಸೆಲ್ ಮಾಡಿದ್ನಾ, 20 ರೂಪಾಯಿಗೆ ಸೆಲ್ ಮಾಡಿದೆ, ತಯಾರು ಮಾಡೋಕ್ಕೆ ನನಗೆ 10 ರೂಪಾಯಿ ಖರ್ಚಾಗಿದೆ. ಗ್ರಾಸ್ ಮಾರ್ಜಿನ್ ಬಂದ್ಬಿಟ್ಟು 50% ಬಂತು. ಈಗ ಮತ್ತೆ ಇದನ್ನು ಆಪ್ರೇಷನ್ಗೆ ಏನೇನು ಖರ್ಚಾಗಿದೆ ಅಂತ ಲೆಕ್ಕ ಮಾಡಿದ್ರೆ, ಆಪ್ರೇಷನ್ ಅಂದರೆ ಏನಿಲ್ಲಿ? ನೀವಲ್ಲಿ ರೆಂಟ್ ಯೂಸ್ ಮಾಡ್ತೀರಾ ಅಲ್ವಾ? ಮತ್ತು ನಿಮ್ಮದು ಸ್ಯಾಲ್ರಿ ತೊಗೊಂಡ್ರೆ ನೀವಲ್ವಾ, ನಿಮ್ಮ ಪಕ್ಕದಲ್ಲಿ ಯಾರೋ ಒಬ್ಬ ಬೋಂಡ್ ಹಾಕೋನಿದ್ದಾನೆ, ಸಮೋಸ ಹಾಕೋನಿದ್ದಾನೆ, ಅವ್ನಿಗೆ ಸ್ಯಾಲ್ರಿ ಕೊಡಬೇಕು, ಅವ್ನ ಸ್ಯಾಲ್ರಿ ಆ್ಯಡ್ ಮಾಡ್ತೀರಾ. ಮತ್ತು ಕರೆಂಟ್ ಬಿಲ್ಲು, ಎಲೆಕ್ಟ್ರಿಸಿಟಿ ಎಲ್ಲ ಆ್ಯಡ್ ಮಾಡ್ತೀರಾ. ಇದು ಬಂದ್ಬಿಟ್ಟು ಆಪ್ರೇಟಿಂಗ್ ಮಾರ್ಜಿನ್. ಇಲ್ಲಿ ಆಪ್ರೇಷನ್ಗೆ ಏನೇನು ಬೇಕಾಗಿದೆ? ಈಗ ಎಕ್ಸಾಂಪಲ್ ಆಫೀಸಿಗೆ ತೊಗೊಂಡ್ರೆ ಏನೇನು ಇರ್ತಾರೆ? ಸಾಫ್ಟ್ವೇರ್ ಇರ್ಬೋದು, ಎಂಪ್ಲಾಯ್ ಕಾಸ್ಟ್ ಇರ್ಬೋದು, ರೆಂಟ್ ಇರ್ಬೋದು. ಇದು ಆಪ್ರೇಷನ್ ಮಾಡೋಕ್ಕೆ ಬೇಕಲ್ಲ ಆಫೀಸಲ್ಲಿ, ಅದಕ್ಕೆ ಅದನ್ನು ಆಪ್ರೇಟಿಂಗ್ ಕಾಸ್ಟ್ ಅಂತ ಕರೀತಾರೆ. ಈಗ ನಿಮ್ಮ ಲೆಕ್ಕಾಚಾರಕ್ಕೆ ಬಂದರೆ, ನಿಮ್ಮ ಸ್ಯಾಲ್ರಿ, ನಿಮ್ಮ ಜೊತೆ ಕೆಲಸ ಮಾಡೋನ್ ಸ್ಯಾಲ್ರಿ, ಮತ್ತು ಕರೆಂಟ್ ಬಿಲ್ಲು, ರೆಂಟು ಎಲ್ಲ ಸೇರಿಸಿದ್ರೆ ಇನ್ನೊಂದು 5 ರೂಪಾಯಿ ಆ್ಯಡ್ ಆಯಿತು ಸಮೋಸಾಗೆ. ಟೋಟಲ್ ಈ ಸಮೋಸನ ತಯಾರು ಮಾಡೋಕ್ಕೆ ನಿಮಗೆ 15 ರೂಪಾಯಿ ಖರ್ಚಾಗ್ತಾ ಇದೆ. ಅದನ್ನು ಸೆಲ್ ಮಾಡ್ತಿರೋದು ನೀವು 20 ರೂಪಾಯಿ ಅಂದರೆ, ಈಗ ನಿಮಗೆ ಟೋಟಲ್ ಆಪ್ರೇಟಿಂಗ್ ಮಾರ್ಜಿನ್ ಬಂದ್ಬಿಟ್ಟು 25% ಉಳ್ಕೊಳುತ್ತೆ. 5 ರೂಪಾಯಿ ಲಾಭ ಆಗುತ್ತಲ್ಲ, ಅದೇ ನಿಮ್ಮದು ಆಪ್ರೇಟಿಂಗ್ ಮಾರ್ಜಿನ್, ಆಪ್ರೇಟಿಂಗ್ ಪ್ರಾಫಿಟ್ ಅಂತ ಕರೀತಾರೆ ಅದನ್ನು.
ಮತ್ತು ಇದರೊಳಗೆ ಇನ್ನೇನು ಆ್ಯಡ್ ಆಗುತ್ತೆ, ನೀವು ಹೊರಗಡೆಯಿಂದ ಸಾಲ ತಗೊಂಬಂದಿದ್ರೆ ಇಂಟ್ರೆಸ್ಟ್ ಕಟ್ಟಬೇಕು. ನೀವು ಸಮೋಸ ಅಂಗಡಿಗೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳಾದರೆ ಟ್ಯಾಕ್ಸ್ ಬೇರೆ ಕಟ್ಟಬೇಕು. ಇದೆಲ್ಲ ಆದಮೇಲೆ ಲಾಸ್ಟ್ಗೆ ಏನು ಉಳಿಯುತ್ತಲ್ಲ ಅದೇ ನೆಟ್ ಪ್ರಾಫಿಟ್. ಈಗ ನೀವು 20 ರೂಪಾಯಿಗೆ ಸಮೋಸ ಸೆಲ್ ಮಾಡಿದ್ರಿ, 10 ರೂಪಾಯಿ ನಿಮ್ಮದು ಗ್ರಾಸ್ ಪ್ರಾಫಿಟ್ ಆಯಿತು, ಗ್ರಾಸ್ ಮಾರ್ಜಿನ್ ಅಂತಲೂ ಕರೀತಾರೆ. ಈಗ ಅದರಲ್ಲಿ ಮತ್ತೆ 5 ರೂಪಾಯಿ ನಿಮ್ಮದು ಆಪ್ರೇಟಿಂಗ್ ಕಾಸ್ಟ್ ಆಯಿತು. ಅಂದರೆ ಟೋಟಲ್ಲು 75% ನಿಮಗೆ ಖರ್ಚಾಗ್ತಾ ಇದೆ. ಇನ್ನು 25% ಉಳ್ಕೊಂತಿದೆಯಲ್ಲ, ಇದೇ ಸೆಕೆಂಡರಿ ಮಾರ್ಜಿನ್, ಆಪ್ರೇಟಿಂಗ್ ಮಾರ್ಜಿನ್ ಅಂತಲೂ ಕರೀತಾರೆ, ಎಬಿಟಾ ಅಂತ ಕೂಡ ಕರೀತಾರೆ ಇದನ್ನು. ಹಲೋ ಅಭಿ ಬ್ರೋ, HDFC ಲೈಫ್ ಇನ್ಶೂರೆನ್ಸ್ದು ROE 10 ಇದೆ, ಬಟ್ P85 ನಲ್ಲಿ ಟ್ರೇಡ್ ಆಗ್ತಾ ಇದೆ. LICದು ROE 45 ಇದೆ, ಬಟ್ P10 ಟ್ರೇಡ್ ಆಗ್ತಾ ಇದೆ. ಎರಡು ಕಂಪೇರ್ ಮಾಡಿದ್ರೆ LIC ಚೀಪ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅನ್ಸುತ್ತೆ. ಬಟ್ ಇನ್ವೆಸ್ಟ್ ಮಾಡೋಕೆ LICಗಿಂತ HDFC ಬೆಟರ್ ಅಲ್ವಾ? ಹೈ ವ್ಯಾಲ್ಯೂಯೇಷನ್ ಇದ್ರೂ ಇದು ಹೇಗೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು ಹೇಗೆ ಅಂದರೆ, ನೀವು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ROEನ ನೋಡಬಾರ್ದು ಮತ್ತು PE ಕೂಡ ನೋಡಬಾರ್ದು. ಯಾಕಂದರೆ ಇನ್ಶೂರೆನ್ಸ್ ಬಿಸ್ನೆಸ್ನ ಅನಲೈಸ್ ಮಾಡೋದು ಬೇರೆ ಥರ. ಅಲ್ಲಿ ಎಂಬೆಡೆಡ್ ವ್ಯಾಲ್ಯೂ ಅಂತ ಕರಿತೀವಿ. ಎಂಬೆಡೆಡ್ ವ್ಯಾಲ್ಯೂ ನೋಡಬೇಕು. ಎಂಬೆಡೆಡ್ ವ್ಯಾಲ್ಯೂ ಅಂದರೆ ಏನು? ಎಂಬೆಡೆಡ್ ವ್ಯಾಲ್ಯೂ ಅಂದರೆ ಈಗ ಇನ್ಶೂರೆನ್ಸ್ ಕಂಪ್ನಿ ಇದುವರೆಗೂ ಜನಗಳಿಂದ ಏನು ಕಲೆಕ್ಟ್ ಮಾಡಿದೆಯಲ್ಲ ಅದೇ ಎಂಬೆಡೆಡ್ ವ್ಯಾಲ್ಯೂ. ಇದು ಇನಿಷಿಯಲಿ ತುಂಬ ಲೋ ROE ಬಿಸ್ನೆಸ್ ಆಗಿರುತ್ತೆ. ಈಗ ಟೇಕ್ ಎನ್ ಎಕ್ಸಾಂಪಲ್, ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿದ್ದೀರಾ. ಟರ್ಮ್ ಇನ್ಶೂರೆನ್ಸ್ಗೆ ನೀವು ವರ್ಷ 10,000 ಪೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಓಕೆ, ಸಿಂಪಲ್ ಲಾಜಿಕ್, 10,000 ಪೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಈಗ 10,000 ನಿಮ್ಮ ಹತ್ರ ಪ್ರೀಮಿಯಂ ತೊಗೊಳಕ್ಕೆ ಕಂಪನಿ ಎಷ್ಟು ಸ್ಪೆಂಡ್ ಮಾಡಿರುತ್ತೆ ಗೊತ್ತಾ? ನಿಮ್ಮನ್ನೊಬ್ಬರು ನಡೆಯೋಕ್ಕೆ ಎಷ್ಟು ಸ್ಪೆಂಡ್ ಮಾಡಿರುತ್ತೆ ಗೊತ್ತಾ? 10,000 ಸ್ಪೆಂಡ್ ಮಾಡುತ್ತೆ. 10,000 ಏನು ಇಯರ್ಲಿ ದುಡಿಯುತ್ತಲ್ಲ ಅದಷ್ಟು ಸ್ಪೆಂಡ್ ಮಾಡುತ್ತೆ. ಹೆಂಗೆ ಹೇಳಿ? ಯಾರನ್ನ ಬ್ರೋಕರ್ ಥ್ರೂ ಬಂದಿದ್ರೆ ಅವ್ರಿಗೆ ಕಮಿಷನ್ ಕೊಡಬೇಕು, ಮತ್ತು ಆ್ಯಡ್ ಸ್ಪೆಂಡ್ ಮಾಡಿರಬೇಕು. ಈಗ ನಮ್ಮ ಹತ್ರ ಎಲ್ಲ ಆ್ಯಡ್ ಸ್ಪೆಂಡ್ ಮಾಡ್ತಾರೆ, ನೀವು ಬೇರೆ ಕಡೆ ಎಲ್ಲ ಆ್ಯಡ್ ನೋಡ್ತೀರಾ, ಅದಕ್ಕೆ ಆ್ಯಡ್ ಸ್ಪೆಂಡ್ ಮಾಡಿರ್ತಾರೆ ಕಸ್ಟಮರ್ ಅಕ್ವೈರ್ ಮಾಡೋಕ್ಕೆ. ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಸ್ಪೆಂಡ್ ಮಾಡಿರ್ತಾರೆ, ಎಂಪ್ಲಾಯ್ಗಳು ಇರ್ತಾರೆ. ಇದೆಲ್ಲ ಕಾಸ್ಟು ಒಂದೊಂದು ಸಲ 10,000ಕ್ಕಿಂತ ಜಾಸ್ತಿ ಇರುತ್ತೆ. ನಿಮ್ಮ ಹತ್ರ 10,000 ಇಸ್ಕೊಂಡ್ರೆ ಟರ್ಮ್ ಇನ್ಶೂರೆನ್ಸ್ಗೆ 10,000ಕ್ಕಿಂತ ಜಾಸ್ತಿ ಇರುತ್ತೆ. ಇದರಿಂದ ಆ ಇನ್ಶೂರೆನ್ಸ್ ಕಂಪ್ನಿ ಇನ್ವೆಸ್ಟ್ ಮಾಡಿರೋದೇ ಒಂದು, ರಿಟರ್ನ್ ಬರ್ತಿರೋದೇ ಒಂದು. ಅದಕ್ಕೆ ಇನಿಷಿಯಲಿ ಇದು ನಿಮಗೆ ROE ಲೋ ತೋರಿಸುತ್ತೆ. ಇದೇ ಎಂಬೆಡೆಡ್ ವ್ಯಾಲ್ಯೂ. ಈಗ ನಿಮ್ಮ 10,000 ಇಸ್ಕೊಂಡ್ವಲ್ಲ, ಇದೇ ಎಂಬೆಡೆಡ್ ವ್ಯಾಲ್ಯೂ. ಇಷ್ಟು ದಿವಸ ಏನು ಕಲೆಕ್ಟ್ ಮಾಡಿದ್ದೀವಲ್ಲ ಇದೇ ಎಂಬೆಡೆಡ್ ವ್ಯಾಲ್ಯೂ. ಬಟ್ ಇವ್ರು ರಿಯಲ್ ಆಗಿ ದುಡ್ಡು ಮಾಡೋದು ಯಾವಾಗ ಹೇಳಿ? ನೀವು ನೆಕ್ಸ್ಟ್ ಇಯರ್ ಕಟ್ಕೊಂಡು ಹೋಗ್ತಿರಲ್ವ ಅವಾಗಲಿಂದ. ಈಗ ನೀವು ನೆಕ್ಸ್ಟ್ ಇಯರ್ 10,000 ಪೇ ಮಾಡ್ತೀರಾ, ಆ ಟೈಮಲ್ಲಿ ಇವ್ರು ಯಾರಿಗಾದ್ರೂ ಕಮಿಷನ್ ಕೊಡ್ತಾರಾ? ಈಗ ಎಂಪ್ಲಾಯ್ಗೆ ಸ್ಯಾಲ್ರಿ ಕೊಡ್ತಾರಾ? ಮತ್ತೆ ಆ್ಯಡ್ ಸ್ಪೆಂಡ್ ಮಾಡ್ತಾರಾ? ಮತ್ತೆ ಅದೇ ಸಾಫ್ಟ್ವೇರ್ ಯೂಸ್ ಮಾಡ್ತಾರಾ? ಏನೂ ಇಲ್ಲ. ಅಂದರೆ ಮೊದಲನೇ ಇಯರು ಇವರು 10,000 ದುಡಿಯೋಕ್ಕೆ 15,000 ಸ್ಪೆಂಡ್ ಮಾಡಿದ್ರು. ಎರಡನೇ ಇಯರು ಇವರು 10,000 ದುಡಿಯೋಕ್ಕೆ 1 ರೂಪಾಯಿನೂ ಸ್ಪೆಂಡ್ ಮಾಡಲಿಲ್ಲ. ಸ್ಪೆಂಡ್ ಮಾಡಿರ್ತಾರೆ ಬ್ಯಾಕ್ ಹ್ಯಾಂಡಲ್ ಕಾಸ್ಟು ಅದು ಇದು ಅಂತ, ಅಷ್ಟೊಂದು ಮಾಡಿರಲ್ಲ. ಅದಕ್ಕೇ ಇನಿಷಿಯಲಿ ಇವ್ರದ್ದು ROE ತುಂಬ ಲೋ ತೋರಿಸುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ROE ಇಂಪ್ರೂವ್ ಆಗುತ್ತೆ. ಅದೇ ಈಗ LICದು ಎಕ್ಸಾಂಪಲ್ ತೊಗೊಂಡ್ರೆ, LIC ಬಂದ್ಬಿಟ್ಟು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲ, ಅವ್ರದ್ದು ಹಳೆ ಕಾಲದ ಬಿಸ್ನೆಸ್ಗಳು ಯಾವಾಗ 20 ವರ್ಷದಿಂದ ತಾಂಡಿರೋವು, ಅವ್ರು ಇನ್ನೂ ಕಟ್ತಿದ್ದಾರೆ ಜನ. ಅದರಿಂದ LIC ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡ್ತಿದೆಯಲ್ಲ ಇವಾಗ. ಹಳೇದು ಯಾವುದೋ ಪಾಲಿಸಿಗಳಿಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡ್ತಾ ಇದೆ, ಆದರೂ ಪಾಲಿಸಿ ಪ್ರೀಮಿಯಂ ಬರ್ತಾ ಇದೆ ಎವ್ರಿ ಮಂತು. ಇದರಿಂದ LIC ಇದು ROE ಜಾಸ್ತಿ ತೋರಿಸುತ್ತೆ. ಬಟ್ ಇದು ROE ಫ್ಯೂಚರ್ ಗ್ರೋತ್ ಅಲ್ಲ, ಇದು ಓಲ್ಡ್ ROE, ಹಿಂದ್ಗಡೆ ಮಾಡಿರೋ ಬಿಸ್ನೆಸ್ಸಿಗೆ ಬರ್ತಿರೋ ROE. ಬಟ್ ನಾವು ನಿಜವಾಗ್ಲೂ ದುಡ್ಡು ಮಾಡೋದೆಲ್ಲಿ? ಮುಂದ್ಗಡೆ ಬರೋ ಬಿಸ್ನೆಸ್ಸಿಂದ ಬರೋ ROEಯಿಂದ. ಅದಕ್ಕೇ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ PE ನೋಡಬಾರ್ದು, ROEನೂ ನೋಡಬಾರ್ದು ಇನಿಷಿಯಲಿ. ಓಕೆ, ಅಲ್ಲಿ ಮೇಯ್ನಾಗಿ ನೋಡಬೇಕಾಗಿರೋದು ನಾವು ಎಂಬೆಡೆಡ್ ವ್ಯಾಲ್ಯೂ ಅಂತ. ಎಂಬೆಡೆಡ್ ವ್ಯಾಲ್ಯೂ ಯಾವ ರೀತಿ ಗ್ರೋ ಆಗ್ತಾ ಇದೆ ಅದೇ ಮೇನ್ ಗ್ರೋತ್ ರೇಟು. ಈ ಲಾಸ್ಟ್ ಇಯರ್ ಎಂಬೆಡೆಡ್ ವ್ಯಾಲ್ಯೂ ಬಂದ್ಬಿಟ್ಟು 1 ಲಕ್ಷ ಕೋಟಿ ಇದೆ ಅಂದ್ಕೊಳ್ಳಿ HDFC ಬ್ಯಾಂಕ್ದು. ಅದು ಎವ್ರಿ ಇಯರ್ 20-25% ಗ್ರೋ ಆಗ್ತಾ ಇರಬೇಕು. ಅವಾಗ ಗ್ರೋತ್ ಇದೆ. ಅಲ್ಲಿ ನೀವು ವ್ಯಾಲ್ಯೂಯೇಷನ್ನ ಕಂಡುಹಿಡಬೇಕು. ಹೆಂಗೆ ಅಂದರೆ ಪ್ರೈಸ್ ಟು ಎಂಬೆಡೆಡ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ HDFC ಲೈಫ್ದೇ ತಗೊಂಡ್ರೆ ಎಕ್ಸಾಂಪಲ್ಲು, HDFC ಲೈಫ್ದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 1,66,000 ಕೋಟಿ ಇದೆ. ಓಕೆ, ನೀವಿರೋದು ಎಂಬೆಡೆಡ್ ವ್ಯಾಲ್ಯೂನ ಹೆಂಗೆ ಕಂಡುಹಿಡಿಯೋದಂದರೆ, ಇವ್ರದ್ದು ರೀಸೆಂಟ್ PPTಗೆ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ರೀಸೆಂಟ್ PPTನಲ್ಲಿ ಹೋದರೆ ಅವ್ರು ಮುಂಚೆನೇ ಹಾಕ್ಬಿಟ್ಟಿರ್ತಾರೆ ಎಂಬೆಡೆಡ್ ವ್ಯಾಲ್ಯೂ. ಬಿಕಾಸ್ ಇನ್ಶೂರೆನ್ಸ್ ಕಂಪ್ನಿನ ಅನಲೈಸ್ ಮಾಡೋದೇ ಎಂಬೆಡೆಡ್ ವ್ಯಾಲ್ಯೂಯಿಂದ. ಇಲ್ಲಿದೆ ನೋಡಿ ಎಂಬೆಡೆಡ್ ವ್ಯಾಲ್ಯೂ ಅಂತ. ಇದೇನರಲ್ಲಿದೆ ಅಂದರೆ ಬಿಲಿಯನಲ್ಲಿದೆ. ಅಂದರೆ 125 ಬಿಲಿಯನ್ ಅಂದರೆ 12,500 ಕೋಟಿ. 2017ರಲ್ಲಿ HDFCದು ಎಂಬೆಡೆಡ್ ವ್ಯಾಲ್ಯೂ 125 ಬಿಲಿಯನ್ ಇತ್ತು, ಅಂದರೆ 12,500 ಕೋಟಿ ಇತ್ತು. 2019ಕ್ಕೆ ಅದು 183 ಕೋಟಿ ಆಯಿತು. 2021ಕ್ಕೆ ನೋಡಿ 266 ಕೋಟಿ ಆಯಿತು. ಕೇವಲ 3 ವರ್ಷದಲ್ಲಿ ಡಬಲ್ ಆಯಿತು. ಮತ್ತು 2023ಕ್ಕೆ ನೋಡಿ 395 ಇದೆ. ಮತ್ತು 2025ರಲ್ಲಿ ನೋಡಿ 554 ಇದೆ. ನೋಡಿ ಯಾವ ರೀತಿ ಎಂಬೆಡೆಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಎಕ್ಸಾಂಪಲ್ LIC ಇದೆ ತೆಗೆದು ನೋಡೋಣ. LIC ಈ ಥರ ಕೊಟ್ಟಿರಲ್ಲ ಅವ್ನು PPTನಲ್ಲಿ. ಗ್ರೋತ್ ಇಲ್ದಿದ್ದೆಲ್ಲ ತೋರಿಸಲ್ಲ ಅವರು, ಗ್ರೋತ್ ಇರೋದು ಮಾತ್ರ ಎತ್ತಿ ತೋರಿಸ್ತಾರೆ. ನೀವು ರೀಸೆಂಟ್ಲಿ LICದು ಎಂಬೆಡೆಡ್ ವ್ಯಾಲ್ಯೂನ ಚೆಕ್ ಮಾಡೋಕೆ ಹೋದರೆ 2022 ಮಾರ್ಚಲ್ಲಿ ಎಷ್ಟಿತ್ತು? 5,41,000 ಕೋಟಿ ಇತ್ತು. 2025 ಮಾರ್ಚಲ್ಲಿ ಅದು 7,76,000 ಆಯಿತು. 2025 ಸೆಪ್ಟೆಂಬರ್ ಅಷ್ಟೊತ್ತಿಗೆ 8,13,000 ಕೋಟಿ ಆಗಿದೆ. ನಿಮಗೆ ಅನಿಸುತ್ತೆ ಇದು
5 ಲಕ್ಷ ಕೋಟಿಯಿಂದ 8 ಲಕ್ಷ ಕೋಟಿ ಆಗಿದೆಯಲ್ಲ, ಎಷ್ಟು ಜಾಸ್ತಿ ಆಗಿದೆ ಅಂತ. ಅದೇ ನೀವು HDFC ಕಂಪೇರ್ ಮಾಡಿ. HDFC 2021ರಲ್ಲಿ 266 ಇತ್ತು, ಅಂದರೆ 26,000 ಕೋಟಿ ಇತ್ತು. ಇವಾಗ ಎಷ್ಟಿದೆ? ಅದು 55,000 ಕೋಟಿ ಇದೆ. ಅಂದರೆ ಕೇವಲ 3 ವರ್ಷದಲ್ಲಿ ಇದು ಡಬಲ್ ಆಗಿದೆ. ಅದೇ LIC ನೋಡಿ, LIC 60ರಿಂದ 70% ಮಾತ್ರ ಗ್ರೋ ಆಗಿದೆ, ಅಂದರೆ ವರ್ಷಕ್ಕೆ 12% ಗ್ರೋ ಆಗಿದೆ CAGR ಅಲ್ಲಿ. ಇದೇನು ಹೇಳ್ತಾ ಇದೆ? HDFC ಲೈಫ್ 22% ಗ್ರೋ ಆಗ್ತಾ ಇದೆ, LIC 12% ಗ್ರೋ ಆಗ್ತಾ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಗ್ರೋತ್ ಇನ್ನೂ ಸ್ಲೋ ಡೌನ್ ಆಗುತ್ತಾ? 5 ಇಯರ್ 10 ಇಯರ್ ಡೌನ್ ಲೈನಲ್ಲಿ ನೀವೇ LIC ಯೂಸ್ ಮಾಡ್ತೀರಾ? ಯೋಚನೆ ಮಾಡಿ. ಇದರಿಂದ ಏನಾಗುತ್ತೆ? LIC ನಿಧಾನಕ್ಕೆ ಮಾರ್ಕೆಟ್ ಶೇರ್ನ ಲೂಸ್ ಮಾಡ್ಕೊಳುತ್ತೆ. ಅದಕ್ಕೆ ಯಾವತ್ತು ನೀವು ಶೇರ್ ಪ್ರೈಸ್ ಯಾವತ್ತು ಹೆಂಗೆ ನೋಡೋದಂದರೆ ಫ್ಯೂಚರ್ ವ್ಯಾಲ್ಯೂಗೆ ಶೇರ್ ಪ್ರೈಸ್ ನೋಡೋದು. ಫ್ಯೂಚರ್ ವ್ಯಾಲ್ಯೂ ಕಾಣ್ತಾ ಇಲ್ಲ ಅಂತ ಇನ್ವೆಸ್ಟರ್ಸು ಪೇಯಿಂಗ್ ಲೆಸ್ ಅಮೌಂಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ HDFC ಬ್ಯಾಂಕು ಎಂಬೆಡೆಡ್ ವ್ಯಾಲ್ಯೂಗಿನ್ನ 3 ಪಟ್ಟು ಜಾಸ್ತಿ ಟ್ರೇಡ್ ಆಗ್ತಾ ಇದ್ದಾನೆ. ಪ್ರೈಸ್ ಟು ಎಂಬೆಡೆಡ್ ವ್ಯಾಲ್ಯೂ 3 ಟೈಮ್ಸ್ ಇದೆ. LIC ಎಂಬೆಡೆಡ್ ವ್ಯಾಲ್ಯೂಗಿನ್ನ ಬಿಲೋನೇ ಟ್ರೇಡ್ ಆಗ್ತಾ ಇದ್ದಾನೆ. ಎಂಬೆಡೆಡ್ ವ್ಯಾಲ್ಯೂ ಇರೋದು 8 ಲಕ್ಷ ಕೋಟಿ, ಅವ್ನು ಟ್ರೇಡ್ ಆಗ್ತಾ ಇರೋದು 5,30,000 ಕೋಟಿ. ಬಿಕಾಸ್ ಮಾರ್ಕೆಟ್ ನೋ ಸಮಥಿಂಗ್ ಅಲ್ಲ. ಹೌದು, ಈ ಕ್ವಶನಲ್ಲಿ ತುಂಬ ಎಕ್ಸ್ಪ್ಲನೇಷನ್ ಬೇಕಾಯಿತು, ಬಿಕಾಸ್ ಕನ್ಫ್ಯೂಷನ್ ಇದ್ದಿದ್ದರಿಂದ. ನಿಮ್ಗೆ ತುಂಬ ಜನಕ್ಕೆ ಇದರಿಂದ ಬೇರೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಬೇರೆ ಯಾರ್ದಾದ್ರು ಕ್ವಶನ್ ತಗೊಂಡಿಲ್ಲದ್ರೆ ಬೇಜಾರಾಗಬೇಡಿ. ಈಗ ಯಾರ್ದಾದ್ರು ಒಬ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಇಟ್ ಟೇಕ್ ಟೈಮ್. ಇದರಿಂದ ನಿಮಗೂ ಹೆಲ್ಪ್ ಆಗಿರುತ್ತೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ನಮ್ಮ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.